ಪದಂಗೆ ಆಯ್ತಲ್ಲ, ಹೇಳ್ಕೊಂಡ್ರೆ ಪ್ರಾರ್ಥನೆ ಮಾಡುವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾಃ ಪಲ್ನೇರತ್ಯಸ್ಯ ಮಂತ್ರಸ್ಯ ಆಥರ್ವಣೋಪಿಷಘೋಷೇತನಷ್ಟಪೋ ಕರಿಷ್ಯಮಾಣಸ್ಯ ಸಂಪೂರ್ಣ ಫಲಾವಾಪ್ತರ್ಥೆ ಫಲಪ್ರಾರ್ಥನೆ ವಿನಿಯೋಗಃ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂತೆ ಪುರತಸ್ತವ ತೇನ ಮೇ ಸುಫಲಾವಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ. ಎಲ್ಲ ಇಲ್ಲಿಟ್ಟಿವಿ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿದ್ಯೋ ಭೂತಿರ್ವಾಣಿ ತಿರ್ಮತಿರ್ಮಮ ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾಃ ಹರಿಮಾಧವೆ ತೇಷಾಮಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರ್ವೇಷು ಆರಂಭಕಾರೀಷು ತ್ರಯತ್ರಿಭುವನೇಶ್ವರಾಃ ದೇವಾ ನಿಶ್ಯಂತು ನಸ್ಯಂತಿ ಪ್ರಭೇ ಶಾಂತಿನಾಥನಾಃ ಮತೆ ಸಕಲ ಕಲ್ಯಾಣಂ ಭಾಗ್ಯಂ ಪ್ರಜಾಯತೆ ಪುರುಷಸ್ತಮಜಂ ನಿತ್ಯಂ ಪ್ರಜಾಮಿ ಶರಣಂ ಮುನಿ ಸರ್ವಕಾರ್ಯೇಷು ನಾಸ್ತಿಷಾಂ ಮಂಗಲಂ ಏಷಾಂ ಹೃದಿಸ್ಥ ಭಗವಾನ್ ಮಂಗಲಾಯ ತನೋಹರಿ. ಮಂಗಲಂ ಭಗವಾನ್ ವಿಷ್ಣುಃ ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ಮೇಘಶ್ಯಾಮಂ ಪೀಠಕೌಶೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಕೌಶೇಯಪೀತವಸನಾಮರವಿಂದನೇತ್ರಾ ಪದ್ಮದ್ವಯಾಭಯವರೋದ್ಧತ ಪದ್ಮಹಸ್ತಾಂ ಉದ್ಯತ್ ಶತಾಗದಶಿ ಪರಮಾಂಗಸಂತಾಂ ಧ್ಯಾಯೇತ್ ವಿಕೀಶಪಾದಿಕಾಂಜಲಿತ್ರೀಂ. ವಕ್ರತುಂಡವಹಾಕಾಯ ಕೋಟಿಸೂರ್ಯಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆಗಲಿ, ಪ್ರಾರ್ಥನೆ ಮಾಡಿಕೊಳ್ಳುವುದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸರ್ವೇಷಾಂ ಕರ್ಮಣಾಮಾದು ದೇವತಾ ಪ್ರಾರ್ಥನಂ ವರಂ ಅಂತ. ಅದರ ಅರ್ಥ, ನಾವು ಯಾವುದೇ ಒಂದು ಸತ್ಕರ್ಮವನ್ನು ಮಾಡಲಿಕ್ಕಿದ್ರೆ ಮೊದಲಿಗೆ ನಾವು ನಂಬಿಕೊಂಡಂತಹ ಕುಲದೇವರು, ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ದೇವರು, ಮನೆಯಲ್ಲಿ ನಿತ್ಯ ಆರಾಧನೆ ಮಾಡುವಂತಹ ಎಲ್ಲ ಇಷ್ಟ ದೇವರುಗಳು, ಅದೇ ರೀತಿಯಾಗಿ ನಮ್ಮ ಗುರು ಹಿರಿಯರು ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬಂದಂತಹ ಮೂಲ ನಾಗದೇವರು, ದೈವ ದೇವರು, ಅದೇ ರೀತಿಯಾಗಿ ನಮಗೆ ವಿದ್ಯೆಯನ್ನು ಬುದ್ಧಿಯನ್ನು ಕೊಟ್ಟಂತಹ ಎಲ್ಲ ಗುರು ಹಿರಿಯರು, ಇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಕೂಡ ನಾವು ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡುವುದು, ಅಥವಾ ಗಣಪತಿಯನ್ನು ನಾವು ವಿಶೇಷವಾಗಿ ಪ್ರಾರ್ಥನಾ ಪುರಸ್ಸರವ ಅಥವಾ ಪೂಜೆಯ ಪುರಸ್ಸರವಾಗಿ ಅವನನ್ನು ನಾವು ಧ್ಯಾನಿಸ್ತೇವೆ. ದೊಡ್ಡ ದೊಡ್ಡ ಸಭೆಗಳಿದ್ದರೂ ಕೂಡ ಮೊದಲಿಗೆ ಗಣಪತಿ ದೇವರ ಶ್ಲೋಕ ಪ್ರಾರ್ಥನೆ ಇಲ್ಲದೆ, ಅಥವಾ ಮನೆಯಲ್ಲಿ ನಿತ್ಯ ಭಜನೆ ಮಾಡುವುದಾದರೂ ಕೂಡ ಮೊದಲಿಗೆ ನಾವು ಗಣಪತಿ ದೇವರ ಭಜನೆಯನ್ನು ಹೇಳಿ ನಂತರ ಉಳಿದ ಭಜನೆಯನ್ನು ಹೇಗೆ ಶುರು ಮಾಡ್ತೇವ ಅದೇ ರೀತಿಯಾಗಿ ಮಾಡುವಂತಹ ಕರ್ಮಾಂಗ ಪ್ರತಿ ತಿಂಗಳ ಹುಣ್ಣಿಮೆ ಎಲ್ಲ ಒಟ್ಟು ಸೇರಿಕೊಂಡು ವಿಶೇಷವಾಗಿ ಹುಣ್ಣಿಮೆಯ ದಿವಸ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಿಗೆ ನಾವು ಸೇವೆಯನ್ನು ಕೊಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ವಿಶೇಷವಾಗಿ ಇವತ್ತು ನಮಗೆ ಸಂಜೆಯೇ ಆ ಹುಣ್ಣಿಮೆ ತಿಥಿ ಸಿಕ್ಕಿದೆ, ಅಂದರೆ ಚತುರ್ದಶಿಯುಕ್ತ ಹುಣ್ಣಿಮೆ ಅಂತ. ಆದ್ದರಿಂದ ಆ ಹುಣ್ಣಿಮೆಯ ಸಂಜೆ ಶುರುವಾಗುವ ಹೊತ್ತಿನಲ್ಲಿ ವಿಶೇಷವಾಗಿ ಎಲ್ಲ ಸಾರ್ವಜನಿಕ ಒಟ್ಟಾಗಿ ನಾವು ದೇವರಿಗೆ ಪೂಜೆಯನ್ನು ಕೊಡುವುದು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಆದರೆ ಕೊಡುವಂತಹ ಪೂಜೆಗೆ ತುಂಬ ರೀತಿಯ ವಿಘ್ನಗಳು ಬರ್ತಾನೆ. ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲಿಯುಗೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವು ಈ ಕಲಿಯುಗದಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಟರೂ ಕೂಡ ನಮಗೆ ತುಂಬ ರೀತಿಯ ವಿಘ್ನಗಳು, ಅಡೆತಡೆಗಳು ಬರ್ತಂತೆ. ಏನು ಅಡೆತಡೆಗಳು ಹೇಳಿದರೆ, ಪೂಜೆ ಕೂತ್ಕೊಂಡಾಗ ನಮಗೆ ಅಸೌಖ್ಯ ಬರುವುದು, ಅಥವಾ ನಮಗೆ ಫೋನ್ ಬರುವುದು, ನಮಗೆ ಅಮೆ ಅಂತೆ ಸೂತಕ ಜಾತಾ ಶೌಚ ಮೃತಾ ಶೌಚ ಅಂತ, ಅಥವಾ ನಾವು ಹೋಗುವಲ್ಲಿಗೆ ಜೋರು ಮಳೆ ಬಂದು ಹೋಗದಾಗೆ ಆಗುವುದು. ಇದೆಲ್ಲ ಅಡೆತಡೆಗಳು ಅಂತ. ಇಂತಹ ಬರಬಹುದಾದಂತಹ ವಿಘ್ನಗಳಿದ್ದರೆ ಅದನ್ನೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿಕೊಡಲಿ ಅಂತ ಮೊದಲಿಗೆ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡುವುದು. ಅದೇ ರೀತಿಯಾಗಿ ಕ್ಷೇತ್ರಸ್ವಾಮಿಯಾದಂತಹ ಆ ಮಹಾವಿಷ್ಣು ದೇವರನ್ನು, ಅದೇ ರೀತಿಯಾಗಿ ವನದುರ್ಗಾ ದೇವಿಯನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅದೇ ರೀತಿಯಾಗಿ ನೀವು ದಿನನಿತ್ಯ ಮನೆಯಲ್ಲಿ ಆರಾಧನೆ ಮಾಡುವಂತಹ ಎಲ್ಲ ಇಷ್ಟ ದೇವರುಗಳು, ನಿಮ್ಮ ಮೂಲ ನಾಗದೇವರು, ದೈವ ದೇವರುಗಳನ್ನು, ನಿಮಗೆ ವಿದ್ಯೆಯನ್ನು ಬುದ್ಧಿಯನ್ನು ಕೊಟ್ಟಂಥ ಎಲ್ಲ ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡಿಕೊಂಡು, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಪೂಜೆಯನ್ನು ಇವತ್ತು ನೀವು ಕೊಟ್ಟಿದ್ದೀರಾ ಆ ಪೂಜೆಯ ಉದ್ದೇಶವನ್ನು ಆದಷ್ಟು ಬೇಗ ನೆರವೇರಿಸಿಕೊಡುವ ಹಾಗೆ ದೇವರುಗಳು ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಎಲ್ಲ ವಿಷಯದಲ್ಲಿ ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಿಕೊಡಲಿ ಅಂತ ಕರ್ಮಾಂಗದ ಪ್ರಾರಂಭ ಕಾಲದಲ್ಲಿ ಜೋಡು ಫಲವನ್ನು ದೇವರ ಎದುರಿಟ್ಟು
ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡುವುದು. ಎಲ್ಲರೂ ಅಕ್ಷತೆಯನ್ನು 3 ಸಲ ಹರಿವಾಣಕ್ಕೆ ಹಾಕಿ. ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಂ ಅಸ್ತು ಇತಿ ಭವಂತೋ ಬ್ರುವಂತೋ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಂ ಅಸ್ತು. ಆಚಮ್ಯ ಅಗ್ನೇಯಜ್ಞವಾಯ ಸೂರ್ಯ ಋಗ್ವೇದಾಯ. ಪ್ರಣವಸ್ಯ ಪರಬ್ರಹ್ಮ ಋಷಿ ದೈವಿ ಗಾಯತ್ರಿ ಯಂದಃ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ವಮಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವಸ್ವರೋಂ ಗಂಗಾದ್ಯಾಃ ಸರ್ವತೀರ್ಥಾಭಿಮಾನಿ ದೇವತಾಃ ಅತ್ರ ಸನ್ನಿಹಿತಾಃ ಸಂತೋ. ಸ್ವಸ್ತಿ ಪೂರ್ವಚರಿತ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭಾಯಾಂ ಶುಭಪುಣ್ಯೇತೋ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲಮಧ್ಯನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದಿ ಅನಂತಾವತಾರಾತ್ಮಕ ಶ್ರೀ ಮಾಂಗಲ್ಯಮೂರ್ತಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ರೂಪಿ ಪರಮಾತ್ಮನಃ ಪೂರ್ಣ ಅನುಗ್ರಹ ಸಿದ್ಧ್ಯಾರ್ಥಂ ವಿಶೇಷತಃ ಆಶ್ರಿತ ಸಮಸ್ತ ಭಕ್ತವರ್ಗಾನಾಂಚ ಹೇಮಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯೇಶ್ವರಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯಪುರುಷಾರ್ಥ ಸಿದ್ಧ್ಯರ್ಥಂ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಸಮಸ್ತ ತಾಪತ್ರಪೀಡಾ ನಿವಾರಣಾರ್ಥಂ ಧನ ಕನಕ ವಸ್ತುವಾಹನಾದಿಭಿವೃದ್ಧ್ಯರ್ಥಂ ಚಿಂತಿತ ಮನೋರಥ ಫಲಾವಾಪ್ತ್ಯರ್ಥಂ ವಿಶೇಷತಃ ಭರಣೀ ನಕ್ಷತ್ರೆ ಮೇಷರಾಶೌ ಜಾತಸ್ಯ ಧನರಾಜ್ ರಾಜಪ್ಪನ್ನಾಮಧೇಯಸ್ಯ ತಾನಂತರಂ ಮೃಗಶಿರಾ ನಕ್ಷತ್ರೆ ವೃಷಭರಾಶೌ ಜಾತಾಯಾಃ ಅಂಗನಾನಾಮ್ನ್ಯಾಃ ಕಾಶ್ಯಪಗೋತ್ರೋದ್ಭವಾಯಾಃ ತಾನಂತರಂ ಭಾರದ್ವಾಜಗೋತ್ರೋತ್ಪನ್ನ ಅಂಗನಾ ವಿಶ್ವಾಸ್ನಾಮ್ನ್ಯಾಃ ತಾನಂತರಂ ಭಾರದ್ವಾಜಗೋತ್ರೋತ್ಪನ್ನ ಶತಭಿಷಾ ನಕ್ಷತ್ರೆ ಕುಂಭರಾಶೌ ಜಾತಸ್ಯ ಶ್ರೀಕಾಂತಾಚಾರ್ಯನಾಮಧೇಯಸ್ಯ ತಾನಂತರಂ ವಿಷ್ಣುಗೋತ್ರೋದ್ಭವಸ್ಯ ರೋಹಿಣೀ ನಕ್ಷತ್ರೆ ವೃಷಭರಾಶೌ ಜಾತಸ್ಯ ಉಮಾಶಂಕರ ರುಕ್ಮಾಂಗದನಾಮಧೇಯಸ್ಯ ತಾನಂತರಂ ಹರಿತಸಾಗೋತ್ರೋತ್ಪನ್ನ ಮಖಾ ನಕ್ಷತ್ರೆ ಸಿಂಹರಾಶೌ ಜಾತಸ್ಯ ಅಶ್ವತ್ಥಗೋರಂಟ್ಲಾನಾಂ ನಾಮಧೇಯಸ್ಯ ತಾನಂತರಂ ಕಶ್ಯಪಗೋತ್ರೋತ್ಪನ್ನ ಚಿತ್ರಾ ನಕ್ಷತ್ರೆ ತುಲಾರಾಶೌ ಜಾತಸ್ಯ ಆರ್ಯಂಟಿಕಂ ನಾಮಧೇಯಸ್ಯ ತಾನಂತರಂ ಕೃತ್ತಿಕಾ ನಕ್ಷತ್ರೆ ವೃಷಭರಾಶೌ ಜಾತಾಯಾಃ ಗೇಬ್ರಿಯಾಲಾನಾಮ್ನ್ಯಾಃ ಏತೇಷಾಂ ಸಮಸ್ತ ಕುಟುಂಬಾನಾಂ ಉದ್ದಿಶ್ಯ. Namaste all. Astro Puja Sankalpa has been completed. पूर्वाषाढा नक्षत्रे धनुराशौ जातस्य एतेषां सर्वेषां सहकुटुम्बानाम् आश्रितवर्गाणाञ्च हेमस्थैर्य वीर्य विजय अभय आयुरारोग्येश्वरावृद्ध्यर्थं धर्म अर्थ काम मोक्ष चतुर्विध पुण्यपुरुषार्थसिद्ध्यर्थं आदिभौतिक आदिदैविक आध्यात्मिक समस्ततापत्रपीडा निवारणार्थं धन कनक वस्तु वाहनादि अभिवृद्ध्यर्थं चिंतित मनोरथ फलावाप्त्यर्थं लग्नात् पंचम अष्टमस्थानेताः समस्त क्रूरग्रहस्य दोषनिवारणपूर्वक विशेषतः यजमानस्य देहे गेहे व्यवहारक्षेत्रे हित आगामि समस्त दुष्टारिष्टदोषनिवारणार्थं विशेषतः यजमानस्य देहे गेहे व्यवहारक्षेत्रे आगामि समस्त राजभय राजकीयभय चोरभय जलभय विषभय शस्त्रभय पतनभयादि समस्त भयनिवारणार्थं विशेषतः यजमानस्य गेहे देहे व्यवहारक्षेत्रे आगामि समस्त जातके गोचरमान आगामि समस्त व्यालमृत्यु घोरमृत्यु दुष्टमृत्यु क्षुद्रमृत्यु पैशाचमृत्यादि समस्त सप्तमृत्युभयनिवारणार्थं विशेषतः लक्ष्मी सहित सत्यनारायणरूपी परमात्मनः पूर्ण अनुग्रह सिद्ध्यर्थं कलश प्रतिष्ठापन पुरस्सर कलश मध्ये बिंब मध्ये सुस्तिका मध्ये यावशक्ति
ಧ್ಯಾನಾವಾಹನಾದಿ ಕಲ್ಪೋಕ್ತ ಷೋಡಶೋಪಚಾರ ಪೂಜಾಕ್ಯಂ ಕರ್ಮ ಕರಿಷ್ಯೆ ತದಾದೌ ಆಗಮಾರ್ಥಂತು ದೇವಾನಾಂಗಮನಾರ್ಥಂತು ರಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಕ್ವಾನಲಾಂಛನಂ ಘಂಟಾನಾದಂ ಕೃತ್ವಾ ಆದೌ ನಿರ್ವಿಘ್ನತಾ ಇತ್ಯರ್ಥಂ ಗುರುಗಣೇಶಾದೀನ್ ಪ್ರಾರ್ಥಯಿಷ್ಯೆ ಶ್ರೀ ಗುರುಭ್ಯೋ ನಮಃ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಹುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಗಣಾನಾಂ ತ್ವಾಗಸ್ತಮದೋ ಗಣಪತಿರ್ಜಗತಿ ಗಣಪತಿ ಆವಾಹನೆ ವಿನಿಯೋಗಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ. ಮಹಾಗಣಪತಿ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರಾಜಾಪತ್ಯಾತ್ಮಕ ಶ್ರೀ ಮಹಾಗಣಪತಿ ಷಟ್ಕೋಣಮಂಡಲ ಮಧ್ಯೆ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಆವಾಹಿತ ಗಂಗಣಪತಯೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ, ಆವಾಹನ ಸಮರ್ಪಯಾಮಿ. ಸ್ವಾಗತಂ ಸಮರ್ಪಯಾಮಿ. ಪಾದಾರವಿಂದಯೋಪಾದ್ಯಂ ಪಾದ್ಯಂ ಹಸ್ತಯೋ ಅರ್ಘ್ಯಮರ್ಘ್ಯ ಮುಖೇ ಆಚಂ ಸಮರ್ಪಯಾಮಿ. ಮಧುವರ್ಕಂ ಸಮರ್ಪಯಾಮಿ ಸ್ನಾನಾರ್ಥೆ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವತ್ತಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರಶುಚಿಃ. ಸ್ನಾನಾರ್ಥೆ ಮಾರ್ಜನಂ ಸಮರ್ಪಯಾಮಿ. ಅಲಂಕರಣಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ. ನಾಮಪೂಜಾಂ ಕರಿಷ್ಯೆ. ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಗರ್ಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗಣಾಧಿಪಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಫಾಲಚಂದ್ರಾಯ ನಮಃ, ಕುಮಾರಗುರವೇ ನಮಃ, ಸಿದ್ಧಿಬುದ್ಧಿಪ್ರದಾಯಕಾಯ ನಮಃ. ಶ್ರೀ ಮಹಾಗಣಪತಿ ನಾಮ ಪೂಜಾಂ ಸರ್ಪಯಾಮಿ. ಧೂಪಃ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ಸವಃ. ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಷ್ಠ್ಯತಾಂ. ಜ್ಯೋತಿಷುಕ್ಲಶ್ಚ ತೇಜಶ್ಚ ದೇವಾನಾಃ तं ಪ್ರಿಯಾ ಪ್ರಭಾಕರೋ ಮಹಾತೇಜಃ. ದೀಪೋಯಂ ಪ್ರತಿಷ್ಠ್ಯತಾಂ. ಧೂಪಮಾಗ್ರಾಪಯಾಮಿ, ದೀಪಂ ದರ್ಶಯಾಮಿ. ನಿವೇದ್ಯಾರ್ತೆ ಅಪವಿತ್ರ ಪವಿತ್ರೋ ವಾ ಸರ್ವಾವತ್ತಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಖ್ಯಂ ಸಭಾಖ್ಯಾಭ್ಯಂತರಶುಚಿಃ. ಪುರತಸ್ಥಾಪಿತ ಕದಲೀಯ ಪಕ್ವದ್ವಯ ಮಹಾನೈವೇದ್ಯಂ ಷಟ್ಕೋಣಮಂಡಲ ಮಧ್ಯೆ ಆವಾಹಿತ ಶ್ರೀ ಮಹಾಗಣಪತಿಂ ಪ್ರತಿ ನಿವೇದಯಾಮಿ. ಪ್ರಾಣಾಯ ಸ್ವಾಹ, ಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ. ಕ್ಷಿಪ್ರಪ್ರಸಾದಾಯ ನಮಃ. ಅಮೃತೋಪಸ್ತೃಣತಿ ಸ್ವಾಹ. ನಿವೇದ್ಯಂ ಪರಿಪೂರ್ಣ ನಿವೇದ್ಯ ಮಧ್ಯೆ ಪಾನೀಯಂ ಹಸ್ತಪ್ರಖ್ಯಾನಮುಖ ಪ್ರಖ್ಯಾನಸರ್ಪಿಗಣಸರ್ಪ್ಯಾಮಿ. ಅಮೃತಾಪಿದಾನಮಸಿ ಸ್ವಾಹ. ನಿವೇದ್ಯಂ ವಿಸರ್ಜಯಾಮಿ. पूगीफलसमायुक्तं नागवल्लीदलेर्तं कर्पूरचूर्णयुक्तं ताम्बूलं प्रदिह्यतां क्रमकताम्बूलं सर्पयामि. अधिकफलावाप्त्यर्थं मङ्गलनीराजनं करिष्ये. निर्मत्योग्रवाणविजमनोभीष्टं दिशामीति यः सम्यक् ज्ञापयितुं करेण विलसन्मन्तानमन्येन च रम्यं दामदन्महेशरयतग्रामश्रियोऽलङ्कृतिः. कर्मन्दीश्वरभक्तिबन्धनवशप्रीतोऽस्तु कृष्णप्रभुः. पुराणोक्तमङ्गलनीराजनं समर्पयामि. समस्त ಧ್ಯಾನ ಆವಾಹನಾದಿ ಸರ್ವೇ ಷೋಡಶೋಪಚಾರ ಪೂಜಾ ಸರ್ಪಯಾಮಿ. ಅನಯಾ ಗಣಪತಿ ಪೂಜನೇನ ವಿಘ್ನಹರ್ತ ಶ್ರೀ ಮಹಾಗಣಪತಿ ಪ್ರೀಯತಾಬ್. ಅತ ಕಲಶ ಪ್ರತಿಷ್ಠಾಪನಾಖ್ಯಂ ಕರ್ಮ ಕರಿಷ್ಯೆ. ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ಕಿಡಿಜಾ ನೇತ್ರಾವತಿ ಇತ್ಯಾದಯಃ ನದ್ಯಶ್ರೀ ಹರಿಪಾದಪಂಕಜಭವಾಹ ಕುರ್ವಂತು ನೋ ಮಂಗಲಂ. ಇತಿ ಮಂತ್ರೇಣ ಜಲಮಾಪೂರ್ಯ ಗಂಧದ್ವಾರೇತಿ ಗಂಧಂ ಹಿರಣ್ಯರೂಪೇಣ ಮಂತೆ ಹಿರಣ್ಯಂ ಮಾಯನೇತ ಪರಾಣ ಮಂತ್ರೇಣ ಪುಷ್ಪಂ ಮಾರ್ಚಯತಿ ಮಂತ್ರೇಣ ಅಕ್ಷತಾದ. ಯುವಂ ವಸ್ತ್ರಾಣಿತಿ ವಸ್ತ್ರಂ ವಸ್ತ್ರಸ್ಯ ಪರಿಗಂಧದ್ವಾರೇತಿ ಗಂಧಂ ಹಿರಣ್ಯರೂಪೇಣ ಮಂತ್ರೇಣ ಮಾಯನೇತ ಪರಾಣ ಪುಷ್ಪಂ ಪವಿತ್ರಂತೇತಿ ಮಿಶ್ರಕೋಚಂ. ಪವಿತ್ರಾನಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೈವತಾನಾಂ ಚ ಭೂತಾರಾವ್ಯಯಪ್ಪಿತಾಯ ಮಂತ್ರೇಣ ಶಿರಕೋಚಾಯ ಧಾಯ ಕಲಶಮಧ್ಯವಿಮಂತ್ರಣೇ ವಿನಿಯೋಗಃ. ತತ್ವಾಯಾಮೇಷು ನಶ್ಯೇ ಪೌರ್ಣತೃಷ್ಟಭೋ ಕಲಶೆ ವರುಣಾವಾಹನೆ ವಿನಿಯೋಗಃ. ವಾಂ ವರುಣಾಯ ನಮಃ. ವರುಣಂ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಭಕ್ತ್ಯಾ ವಂದನಾಂ ಸಮರ್ಪಯಾಮಿ. ಕಲಶಸ್ಯ ಮುಖೇ ವಿಷ್ಣುಃ, ಕಂಠೇ ರುದ್ರಸಮಾಶ್ರಿತಾಃ, ಮೂಲೇತೋ ಬ್ರಹ್ಮ, ಮಧ್ಯೆ ಮಾತೃಗಣಾ ಮತಾಃ, ಕುಕ್ಷೋತು ಸಾಗರಾ ಸರ್ವೇ. ಸಪ್ತದ್ವೀಪವು ಸುಂದರಾಃ, ಋಗ್ವೇದುರ್ವೇದೋ ಸಾಮವೇದೋ ತರ್ವಣಃ, ಅಂಗೈಚ ಹಿತಾ ಸರ್ವೇ ಕಲಶಾಂಬು ಸಮಾಶ್ರಿತಾಃ. ಶಾಂತಿ ಪುಷ್ಟಿಯ ಸಾವಿತ್ರಿ ಗಾಯತ್ರಿ ಸರಸ್ವತಿ ಆಯಾಂತು ಕರ್ಮಶುದ್ಧ್ಯರ್ಥಂ ದುರಿತಕ್ಷಯಕಾರಕಾಃ. ಸರ್ವೇ ಸಮುದ್ರಾ ಸರಿತಾ ತೀರ್ಥಾನಿ ಜಲದಾನದ ಏಕಪಂಚಹೃದೃಣಾನಾತುರಂಶತಿಮೂರ್ತಯಃ. ಆತ್ಮಾದ್ಯಾವಾಹುದೇವಾದ್ಯ ವಿಶ್ವಾದ್ಯ ಮತ್ಸ್ಯಕಚ್ಚಪೋಕೋಲೋ ನರಸಿಂಹಸಪಟೋ ಜಾಮದಗ್ನರಗೋದ್ವೋ ಅಜಾದಿಹಿಂಸುಮಾರಂತಮೂರ್ತಿಭ್ಯೋ ನಮಃ. ಪ್ರಸೀದ ಭಗವನ್.
आगच्चागच्छ षष्ठीक सपरिवारं श्री लक्ष्मीनारायण उत्कवलात् चन्द्रमण्डलात् आवाहयामि। आवाहितो भवावाम्बरुणाय नमः। ध्यायामि ध्यानं सर्पयामि आवाहयामि आवाहनं सर्पयामि। स्वागतं पादारविन्दयोपाद्यं मस्तयोर्घ्यं मुखियाचं स्नानं मस्तं विभू सर्पयामि। अलङ्कार पुष्पाणि समर्पयामि। धूपं ग्रापयामि दीपं दर्शयामि। निवेद्यार्थे पुरतस्थापिता कदलीय कोमलफलं च महानैवेद्यं निवेदयामि। प्राणापानव्यान उदानसमानाय स्वाहा। अमृताभिधानमसि स्वाहा। निवेद्यं विसर्जयामि। क्रमकताम्बूलं च समर्पयामि। अधिकफलावाप्त्यर्थं मङ्गलनीराजनं करिष्ये। चाञ्चल्यं पृष्ठदेशे कठिनकृतिदो वक्तता क्वापि कोपो याज्ञाकस्मादकस्मादपगतिप्रकारिष्वपि प्राज्ञमूले त्यर्थे नेत्रीशवज्ञः किमिति रमणता चूरतामायिकत्वं चित्रं रोहावरोहौ इति विरसगिरप्यातपातु कृष्णः। पुराणोक्तमङ्गलनीराजनं समर्पयामि। समस्तज्ञानावाहनादि सर्वे षोडशोपचारपूजां समर्पयामि। इति कलशपूजां समर्पयामि। कलशपूजानन्तरद्वारपालपूजां करिष्ये। पूर्वद्वारश्रिये नमः। दक्षिणद्वारश्रिये नमः। पश्चिमद्वारश्रिये नमः। उत्तरद्वारश्रिये नमः। पूर्वसमुद्राय नमः। दक्षिणसमुद्राय नमः। पश्चिमसमुद्राय नमः। उत्तरसमुद्राय नमः। नन्दं सुनन्दं गरुडं प्रचण्डं चण्डमेव च जयञ्च विजयञ्चैव कुमुदं कुमुदेक्षिणं द्वारपालेभ्यो नमः। नारायणाय परिपूर्णगुणार्णवाय विश्वोदयत्रियोनिधिप्रदाय ज्ञानप्रदाय बुधासौख्यदुःखसत्कारणाय नमो नमस्ते। यो विप्लम्ब विपरीतमतिप्रभूतवादानस्य गर्वां भूयत्ववादं सर्वेश्वरो हरिः इति प्रतिपादयन्तम् आनन्दतीर्थमुनिवर्यमहं नमामि। प्रार्थनां सर्पयामि। शङ्खपूजां करिष्ये। तुम्पुरा सागरोत्पन्नो विष्णुवतक्रे प्रणतौ देवेश्च पाञ्जन्नमोऽस्तु ते। दर्शनादिव शङ्खस्य किं पुनः स्पर्शनेन च विलयं यान्ति पापानि तमः सूर्योदयत। नत्वा शङ्खं करे पुष्पमन्त्रेण नेन वैष्णवयस्नापयति गोविन्दं तस्य पुण्यम् अनन्तकम्। ॐ ॐ नमो नारायणाय। ॐ सहस्रार्हं पठ अववित्रपवित्रो वा सर्वावत्ताङ्गतोऽपि वा यस्मरेत् पुण्डरीकाख्यं सभाख्याभ्यन्तरशुचिः। पवनगर्भाय विद्महे पाञ्चजन्याय धीमहि तन्नो शङ्खप्रचोदयात्। शङ्खपूजां समर्पयामि। अथ पीठपूजां करिष्ये। श्रीगुरुभ्यो नमः। सर्वगुरुभ्यो नमः। आधारशक्ति नमः। मूलप्रकृति नमः। गरुडाय नमः। वेदव्यासाय नमः। दुर्गायै नमः। सरस्वती नमः। धर्माय नमः। ज्ञानाय नमः। वैराग्याय नमः। ऐश्वर्याय नमः। धर्माय नमः। ज्ञानाय नमः। वैराग्याय ऐश्वर्याय नमः। परमपुरुषाय नमः। आधारूपिणी शक्ति नमः। कूर्माय नमः। अनन्ताय नमः। पृथिव्यै नमः। क्षीरसागराय नमः। श्वेदीपाय नमः। महातेदिव्यरक्तमण्डपाय नमः। पद्माय नमः। अम्मर्कमण्डलाय नमः। सोममण्डलाय नमः। मन्यमण्डलाय नमः। सत्त्वाभिमानिन्ये श्रिये नमः। क्रियायै नमः। योगायै नमः। प्रक्रिये नमः। सर्वाभ्यः पीठदेवताभ्यो नमः। पीठपूजां समर्पयामि। आवाहनं करिष्ये। आदौ आदित्यादि नवग्रह आराधनाख्यं कर्म करिष्ये। नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः। आदित्यादि नवग्रहदेवताभ्यो नमः। प्रार्थयामि नमस्करोमि। आदौ आदित्याराधनं करिष्ये। जपाकुसुमसङ्काशं काश्यपेयं महादुतिं द्वान्तारिं सर्वपापघ्नं प्रणतोऽस्मि दिवाकरं। तदिशङ्कतुषाराभं क्षीरोदार्णवसम्भवं नमामि हेनं भक्त्या शम्भोर्मुकुटभूषणम्। अधिदेवता प्रत्ययदेवता सहित आदित्याय नमः। स्वस्तिका मध्ये कलशमध्ये च आवाहयामि। स्थापयामि पूजयामि। भक्त्या वन्दनां समर्पयामि। चन्द्राराधनं करिष्ये। तदिशङ्कतुषाराभं क्षीरोदार्णवसम्भवं नमामि शनं भक्त्या शम्भोर्मुकुटभूषणम्। अधिदेवता प्रत्ययदेवता सहित चन्द्राय नमः आवाहयामि। स्थापयामि पूजयामि। भक्त्या वन्दनां समर्पयामि। अङ्गारकाराधनं करिष्ये। धरणीगर्भसम्भूतं विद्युत्काञ्चसन्निभं कुमारं शक्तिहस्तं च मङ्गलं प्रणमाम्यहम्। अधिदेवता प्रत्ययदेवता सहित अङ्गारकाय नमः आवाहयामि। स्थापयामि पूजयामि। भक्त्या वन्दनां समर्पयामि। बुधावाहनं करिष्ये। प्रियङ्गुलिकाभासं रूपेण प्रतिमम्बुदं सौम्यं सौम्यगुणोपेतं नमामि श्रीनन्दनम्। अधिदेवता प्रत्ययदेवता सहित बुधग्रहाय नमः आवाहयामि। स्थापयामि पूजयामि। भक्त्या वन्दनां समर्पयामि। अथ बृहस्पत्यावाहनाख्यं कर्म करिष्ये। देवानां च ऋषीणां च गुरुं काञ्चनसन्निभं वन्द्यं च त्रिषुलोकेषु प्रणमामि बृहस्पतिम्। अधिदेवता प्रत्ययदेवता सहित बृहस्पते नमः आवाहयामि। स्थापयामि पूजयामि। भक्त्या वन्दनां समर्पयामि। अथ शुक्राराधनं करिष्ये। हिमकुन्दमृणालाभं दैत्यानां परमं गुरुं सर्वशास्त्रवक्तारं भार्गवं प्रणमाम्यहम्।
अधिदेवता प्रत्ययदेवता सहित शुक्रग्रहाय नमः प्रार्थयामि नमस्करोमि सुप्रसन्नवरदो भव शनैश्चरावाहनं करिष्ये नीलाञ्जनगिरिप्रख्यं रविसूनुं यमाग्रजं छायामार्ताण्डसूनुं च प्रणमामि शनैश्चरम् अधिदेवता प्रत्ययदेवता सहित शनैश्चराय नमः आवाहयामि स्थापयामि पूजयामि भक्त्या वन्दनां समर्पयामि अर्धकायं महावीर्यं चन्द्रायत्युमर्दनं सिंहिकागर्भसम्भूतं राहुञ्च प्रणमाम्यहम् अधिदेवता प्रत्ययदेवता सहित राहवे नमः आवाहयामि स्थापयामि पूजयामि भक्त्या वन्दनां समर्पयामि अथ केतुवाहनं करिष्ये पालाशपुष्पसङ्काशान्तारकाग्रहमस्तकं रौद्रं रुद्रात्मान् घोरान्तं केतुं प्रणमाम्य अधिदेवता प्रत्ययदेवता सहित केतवे नमावाहयामि स्थापयामि पूजयामि भक्त्या वन्दनां समर्पयामि आदित्यादिनवग्रहदेवताभ्यो नमः आवाहितो संस्था सुप्रसन्नवरदो भव अथ गौरी गणपतिञ्चावाहयिष्ये गौर्यै नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरीनारायणि नमोऽस्तुते गौर्यै नमः स्वस्तिकामध्ये कलशमध्ये चावाहयामि स्थापयामि पूजयामि लं पृथिव्यात्मने हम्माकाशम्मायवातुरमग्निममृतं समर्पयामि पञ्चोपचारपूजर्पयामि गणपतिञ्च आवाहनं करिष्ये महागणपतये नमः वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा महागणपतये नमः स्वस्तिकामध्ये कलशमध्ये च आवाहयामि स्थापयामि पूजयामि आवाहित आदित्यनवग्रहदेवताभ्यो ध्यायामि अर्घ्यं पाद्यं माचं स्नानं वस्त्रं विभूषर्पयामि अलङ्करणार्थे पुष्पाणि सर्पयामि धूपः वनस्पतिरसोत्पन्नवन्दाढ्युत्सवः आग्रे सर्वदेवानां धूपोऽयं प्रतिष्ठ्यतां ज्योतिषुक्लस्य तेजश्चा देवानाहरं प्रियः प्रभाकरो महातेजः दीपोऽयं प्रतिष्ठ्यतां धूपमाग्रापयामि दीपं दर्शयामि निवेद्यार्थे आवाहितदेवताभ्यो नमः पुरतस्थापित कदलीयपक्वमहानैवेद्यं कलशमध्ये स्वस्तिकामध्ये आवाहितश्री आदित्यादिनवग्रहदेवतां प्रतिनिवेदयामि प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा निवेद्यकाले मूलमन्त्रिवाक्यं कर्म करिष्ये उग्रं वीरं महाविष्णुं लन्तं सर्वतोमुखं नरसिंहभीषणभद्रमृत्युं नमाम्यहम् शं लक्ष्मीनरसिंहाय नमृतो वस्त्वनस्त्वा निवेद्यं परिपुणमध्ये पानीयमस्तप्रख्यामकप्रख्यामि अमृताभिधानमस्त्वा निवेद्यं विसर्जयामि कर्मकताम्बूलं च समर्पयामि अधिकफलावाप्त्यर्थे मङ्गलनीराजनं करिष्ये ಒಂದು ಪೂಜೆ ಆಗ್ತದೆ ಎದ್ದು ನಿಂತ್ಕೊಳ್ಳಿ अधिकफलावाप्त्यर्थं मङ्गलनीराजनाख्यं कर्म करिष्ये जयति हरिरचिन्त्यः सर्वदेवेकं परमरमेश्वरो भारतो भवति तनुभावमुकोऽपि भाग्ये धारयामि स्वस्ति प्रजाभ्य परिपालयन्तां न्यायेन मार्गेण महीमहीषाः गोब्राह्मणेभ्यः शोमस्तो भवन्तु काले वर्षतु पर्जन्या पृथिवी सस्यशालिनी देशोऽयं क्षोभरहिता सज्जना सन्तु निर्भयाः अपुत्रा पुत्रिणः सन्तु पौत्रिणः अजनाः सन्तु जीवन्तु शरदाशतं पुराणोक्तमङ्गलनीराजनं समर्पयामि समस्तध्यानावाहन सर्वे षोडशोपचारपूजान् समर्पयामि अनेन आदित्यादिनवग्रहाराधनेन नवग्रहदेवतान्तर्लक्ष्मीनरसिंहप्रीयाताभ अथ कलशमध्ये स्वस्तिकामध्ये च लक्ष्मीसहितसत्यनारायणस्वामिनः पूर्णानुग्रहसिद्ध्यर्थं कल्पोक्तपूजाख्यं कर्म करिष्ये ओम तदादौ अंगपूजाख्यं कर्म करिष्ये सत्यदेवाय नमः पादौ सत्यात्मने नमः गुल्फौ सत्यदये नमः जानुनि सत्यसंकल्पाय नमः जंगे हत्याधीशाय नमः ऊरो
सत्यरूपाय नमः गुह्यं सत्यसेव्याय नमः जगनं सत्यवलयाय नमः कटिं सत्योदराय नमः उदरं सत्यधर्माय नमः हृदयं सत्यकामाय नमः पार्श्वो सत्येष्टाय नमः पृष्ठदेशं सत्यपरायणाय नमः स्कन्दो सत्यशौर्याय नमः बाहून् सत्यदक्षाय नमः हस्तान् सत्यसन्तुष्टाय नमः कण्ठं सत्यदेवाय नमः वदनं सत्याच्युताय नमः नासिकां सत्यधर्माय नमः श्रोत्रे सत्यपूर्णाय नमः नेत्रे सत्य औषधाय नमः भ्रुवो सत्यानन्दाय नमः भ्रूमध्यं सत्य वपुषे नमः ललाटं सत्यग्रहरूपिणे नमः शिरं श्री सत्यनारायणस्वामिने नमः एतानि सर्वाङ्गानि पूजानि समर्पयामि अथ पत्रपूजाख्यं कर्म करिष्ये ओं सत्यदेवाय नमः तुलसीपत्रं सत्यात्मने नमः जातीपत्रं सत्यभवाय नमः चम्पकपत्रं सत्यसङ्कल्पाय नमः बिल्वपत्रं सत्याधीशाय नमः दूर्वायुग्मपत्रं सत्यरूपाय नमः सेवन्तिकापत्रं सत्यसेव्याय नमः मरुगपत्रं सत्य औषधाय नमः मदनपत्रं सत्योदराय नमः करवीरपत्रं सत्यधर्माय नमः विष्णुक्रान्तिपत्रं सत्यकामाय नमः मालतीपत्रं ओं सत्येष्टाय नमः मल्लिकापत्रं सत्यपरायणाय नमः नो मल्लिकापत्रं सत्यशौर्याय नमः अपामार्गपत्रं सत्यदक्षाय नमः पारिजातपत्रं सत्यसन्तुष्टाय नमः दाडिमीपत्रं सत्यवेदाय नमः बदरीपत्रं सत्य अच्युताय नमः देवदारुपत्रं सत्यवर्मणे नमः शमीपत्रं सत्यपूर्णाय नमः चूतपत्रं सत्येश्वराय नमः आमलकपत्रं सत्यानन्दाय नमः वटपत्रं सत्यवपुषे नमः कमलपत्रं सत्यग्रहरूपिणे नमः वेणुपत्रं श्री सत्यनारायणस्वामिने नमः समस्त पत्रपूजां समर्पयामि सप्तपत्रपूजां समर्पयामि अथ पुष्पपूजाख्यं कर्म करिष्ये पुष्पपूजाख्यं कर्म करिष्ये सत्यदेवाय नमः करवीरपुष्पं सत्यात्मने नमः जातीपुष्पं सत्यनिधये नमः चम्पकपुष्पं सत्यसङ्कल्पाय नमः बकुलापुष्पं सत्य अधिपाय नमः शतपत्रपुष्पं सत्यरूपाय नमः कल्हारपुष्पं सत्यसेव्याय नमः सेवन्तिकापुष्पं सत्यवर्मणे नमः मल्लिकापुष्पं सत्यधर्माय नमः गिरिकर्णिकापुष्पं सत्योदराय नमः नो मल्लिकापुष्पं सत्यसन्तुष्टाय नमः केतकीपुष्पं सत्यदक्षाय नमः मन्दारपुष्पं सत्याच्युताय नमः पाटलीपुष्पं सत्यधर्माय नमः अशोकपुष्पं सत्यपूर्णाय नमः पूगपुष्पं सत्यौषधाय नमः दाडिमीपुष्पं सत्यानन्दाय नमः देवदारुपुष्पं सत्यवपुषे नमः भृङ्गराजपुष्पं सत्यग्रहरूपिणे नमः कमलपुष्पं श्री सत्यनारायणस्वामिने नमः समस्त पुष्पपूजानि समर्पयामि पुष्पपूजां समर्पयामि अथ नामपूजां करिष्ये केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अदोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरये नमः समस्त नामपूजां समर्पयामि अथ लक्ष्मीपूजनाख्यं कर्म करिष्ये लक्ष्मीपूजनाख्यं कर्म करिष्ये ओम महालक्ष्मी नमः कमलासनायै नमः कमलायै नमः पद्मासनायै नमः सोमायै नमः चण्डिकायै नमः अनगायै नमः रमायै नमः पीताम्बरधारिण्यै नमः दिव्यगन्धानुलेपनायै नमः
ಸ್ವರೂಪಾಯೈ ನಮಃ ರತ್ನದೀಪ್ತಾಯೈ ನಮಃ ವಾಂಛಿತಾರ್ಥಪ್ರದಾಯಿನ್ಯೇ ನಮಃ ಇಂದಿರಾಯೈ ನಮಃ ನಾರಾಯಣ್ಯೇ ನಮಃ ಕಂಬುಗ್ರೀವಾಯೈ ನಮಃ ಹರಿಪ್ರಿಯಾಯೈ ನಮಃ ಶುಭದಾಯೈ ನಮಃ ಲೋಕಮಾತ್ರೇ ನಮಃ ದೈತ್ಯದರ್ಪಾಪಹಾರಿಣ್ಯೇ ನಮಃ ಸುರಾಸುರಪೂಜಿತಾಯೈ ನಮಃ ಶ್ರೀಮಹಾಲಕ್ಷ್ಮೀ ನಮಃ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ಪೂಜಾಂ ಸಮರ್ಪಯಾಮಿ ಆವರಣಪೂಜಾಖ್ಯಂ ಕರ್ಮ ಕರಿಷ್ಯೆ ನಾರಾಯಣಾಯ ನಮಃ ನರಾಯ ನಮಃ ಅಚ್ಯುತಾಯ ನಮಃ ಆದಿಮಧ್ಯಾಂತ್ಯಶೂನ್ಯಾಯ ನಮಃ ವಿಷ್ಣವೇ ನಮಃ ಹರಯೇ ನಮಃ ಸೃಷ್ಟಿಸಿದಂಹಾರಕಾಯ ನಮಃ ದಾಮೋದರಾಯ ನಮಃ ಪ್ರಥಮಾವರಣಪೂಜಾಂ ಸಮರ್ಪಯಾಮಿ ಋಗ್ವೇದಾಯ ನಮಃ ಯಜುರ್ವೇದಾಯ ನಮಃ ಸಾಮವೇದಾಯ ನಮಃ ಅಥರ್ವವೇದಾಯ ನಮಃ ವನ್ನಿಮಂಡಲಾಯ ನಮಃ ಸೂರ್ಯಮಂಡಲಾಯ ನಮಃ ಸೋಮಮಂಡಲಾಯ ನಮಃ ದ್ವಿತೀಯಾವರಣಪೂಜಾಂ ಸಮರ್ಪಯಾಮಿ ಸೂರ್ಯಾಯ ನಮಃ ಸೋಮಾಯ ನಮಃ ಅಂಗಾರಕಾಯ ನಮಃ ಬುಧಾಯ ನಮಃ ಬೃಹತ್ಪತಯೇ ನಮಃ ಶುಕ್ರಾಯ ನಮಃ ಶನೇಶ್ವರಾಯ ನಮಃ ರಾಹವೇ ನಮಃ ಕೇತವೇ ನಮಃ ತೃತೀಯಾವರಣಪೂಜಾಂ ಸಮರ್ಪಯಾಮಿ ಇಂದ್ರಾಯ ನಮಃ ಅಗ್ನಯೇ ನಮಃ ಯಮಾಯ ನಮಃ ನಿರತೆ ನಮಃ ವರುಣಾಯ ನಮಃ ವಾಯವೇ ನಮಃ ಸೋಮಾಯ ನಮಃ ಈಶಾನಾಯ ನಮಃ ಚತುರ್ಥಾವರಣಪೂಜಾಂ ಸಮರ್ಪಯಾಮಿ ಮೇಷಾಯ ನಮಃ ವೃಷಭಾಯ ನಮಃ ಮಿಥುನಾಯ ನಮಃ ಕರ್ಕಟಾಯ ನಮಃ ಸಿಂಹಾಯ ನಮಃ ಕನ್ಯಾಯೈ ನಮಃ ತುಲಾಯೈ ನಮಃ ವೃಶ್ಚಿಕಾಯ ನಮಃ ಧನುಷೇ ನಮಃ ಮಕರಾಯ ನಮಃ ಕುಂಭಾಯ ನಮಃ ಮೀನಾಯ ನಮಃ ಪಂಚಮಾವರಣಪೂಜಾಂ ಸಮರ್ಪಯಾಮಿ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ನಾರಸಿಂಹೇ ನಮಃ ಚಾಮುಂಡಾಯೇ ನಮಃ ಇಂದ್ರಾಣ್ಯೇ ನಮಃ ಷಷ್ಠಾವರಣಪೂಜಾಂ ಸಮರ್ಪಯಾಮಿ ಮತ್ಸ್ಯಾಯ ನಮಃ ಕೂರ್ಮಾಯ ನಮಃ ವರಾಹಾಯ ನಮಃ ನರಸಿಂಹಾಯ ನಮಃ ವಾಮನಾಯ ನಮಃ ಪರಶುರಾಮಾಯ ನಮಃ ರಾಮಚಂದ್ರಾಯ ನಮಃ ಕೃಷ್ಣಾಯ ನಮಃ ಬುದ್ಧಾಯ ನಮಃ ಕಲ್ಕಿನೇ ನಮಃ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಸಮಸ್ತ ಆವರಣಪೂಜಾಂ ಸಮರ್ಪಯಾಮಿ ಅತ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಕಲ್ಪೋಕ್ತ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಓಂ ಆಗಚ್ಚ ಭಗವನ್ ದೇವಾಸ್ಥಾನೇ ಹತಿರೋಭವ ಯಾವತ್ ಪೂಜಾಂ ಕರಿಷ್ಯೆ ಓಂ ತಾವತ್ ತ್ವಂ ಸನ್ನಿಧೋ ಭವ ಸತ್ಯನಾರಾಯಣ ಸ್ವಾಮಿನೇ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಓಂ ಸತ್ಯಲಹಂತೆ ನಾನಾವಿಧೇರುಕ್ತಂ ಸ್ವರ್ಣಪೀಠವಿಧಾಯಿತಂ ಆಸನಂ ದೇವದೇವೇಶ ಪ್ರೀತ್ಯರ್ಥಂ ಪ್ರತಿಷ್ಠ್ಯತಾಂ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಸಿಂಹಾಸನಂ ಸಮರ್ಪಯಾಮಿ ನಾರಾಯಣ ನಮಸ್ತೇತು ನರಕಾರಾಯಣ ಸ್ವಾಮಿನೇ ನಮಃ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಪಾದಯೋಪಾದ್ಯಂ ಸಮರ್ಪಯಾಮಿ ಸತ್ಯನಾರಾಯಣ ಸ್ವಾಮಿನೇ ನಮಃ ಪಾದ್ಯಾನಂತರ ವ್ಯಕ್ತಾವ್ಯಕ್ತ ಸ್ವರೂಪಾಯ ಹರ್ಷಿಕಪತಯೇ ನಮಃ ಮಯಾ ನಿವೇತು ಭಕ್ತಿ ಹರ್ಗ್ಯೋಯಂ ಪ್ರದೀಕ್ಯತಾ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಓಂ ಸತ್ಯನಾರಾಯಣ ಸ್ವಾಮಿ ಮಂದಾಕಿನ್ಯತ್ಯದ್ವಾರಿ ಸರ್ವ ಪಾಪಹರಂ ಶಿವಂ ದ್ವೈತಂ ಕಲ್ಪಿತಂ ದೇ ಸಮ್ಯಗಾ ಚಮ್ಯತಾಂ ತ್ವಯಾ ಸತ್ಯನಾರಾಯಣ ಸ್ವಾಮಿನೇ ಮುಖೇ ಆಚಮನೀಯಂ ಸಮರ್ಪಯಾಮಿ ಮಧುಪರ್ಕಂ ಗೃಹಾಣೇತ ಮುದಿವದ್ವಾ ಸಂಯುತಂ ಭಕ್ತ್ಯಾ ದಾಮಿ ದೇವಿ ಹತ್ತಿದಾನಂದ ವಿಗ್ರಹ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ಮಧುಪರ್ಕಂ ಸಮರ್ಪಯಾಮಿ ತಥಾಪಸ್ನಾನಾಖ್ಯಂ ಕರ್ಮ ಕರಿಷ್ಯೆ ಪಂಚಾಮೃತ ಸ್ನಾನಾರ್ಥೆ ಅವವಿತ್ರಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಖ್ಯಂ ಸಭಾಖ್ಯಾವಿಂದರ ಶುಚಿ ಸ್ನಾನಾರ್ಥೆ ಮಾರ್ಜನಂ ಸಮರ್ಪಯಾಮಿ ಸತ್ಯನಾರಾಯಣ ಸ್ವಾಮಿನೇ ನಮಃ ಮಾರ್ಜನಂ ಸಮರ್ಪಯಾಮಿ ಮಾರ್ಜನಾನಂತರ ಶುದ್ಧೋದಕ ಸ್ನಾನಾರ್ಥೆ ಸರ್ವೋಷಿ ಸಮುತ್ಪತ್ತಂ ಪೀಯೂಷಂ ಮಧು ಸ್ನಾನಾರ್ಥಂ ಮಯಾತ್ತಂ ಮಧುಸ್ನಾನಂ ಸಮರ್ಪಯಾಮಿ ಮಧುಸ್ನಾನಾನಂತರ ದೇವತಾ ಪ್ರೀತ್ಯರ್ಥಂ ಶುದ್ಧೋದಕ ಸ್ನಾನಾರ್ಥೆ ನಾನಾಹೃತ ತೀರ್ಥ ಹೃತಂ ತೋಯಂ ತುಕಂದೇ ವಿಮಿಶ್ರಿತಂ ನಾನಾರ್ಥಂಚ ಪ್ರೇತ್ಯಾಂ ಸ್ವೀಕುರ್ಷ್ಯಂತೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಾನಂತರ ವೇದ ಸೂಕ್ತಮಾಯುಕ್ತೆ ಯಜ್ಞಸಾಮ ಸಮನ್ವಿತೆ ಸರ್ವಋಣೈತೆ ದೇವಾ ಸ್ವೀಕುರ್ಷ್ಯತಾಂ ಸತ್ಯನಾರಾಯಣ ಸ್ವಾಮಿನೇ ವಸ್ತ್ರಯಜ್ಞಂ ಸಮರ್ಪಯಾಮಿ ಓಂ ಬ್ರಹ್ಮ ವಿಷ್ಣು ಮಹೇಶ ನಿರ್ಮಿತಂ ಬ್ರಹ್ಮಸೂತ್ರಕಮಿಜ್ಞೋವಿದಾಯ ಪ್ರಿಯತಾಂ ಕಮಲಾಪತಿ ಯಜ್ಞೋಪವೀತಂ ಸಮರ್ಪಯಾಮಿ ಶ್ರೀಖಂಡಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ವಿಲೇಪನಂ ಸುರಶ್ರೀಚಂದನಂ ಪ್ರತಿಷ್ಠ್ಯತಾಂ ಸತ್ಯನಾರಾಯಣ ಸ್ವಾಮಿನೇ ಗಂಧಂ ಸಮರ್ಪಯಾಮಿ ಶಾಲೀಯಾನಕ್ಯತಾಂ ಶ್ವೇತಂದ್ರಾಭಾಂ ವಿಫಲಾಂ ಶುಭಂ ಗ್ರಹಣತ್ಯ ದೇವೇಶ ಪುರಾಣಭುಜೋತ್ತಮ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಅಕ್ಷತಾಂ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತೆ ಕುಂಕುಮಂ ಸಮರ್ಪಯಾಮಿ ಮಲ್ಲಿಕಾ ಸುಗಂಧೇನಿ ಮಾಲತ್ಯಾದಿ ವಿಭ್ರಮೋ ಮಯಾ ಹೃತಾನಿ ಪೂಜಾರ್ ಪುಷ್ಪಾಣಿ ಪ್ರತಿಷ್ಠ್ಯತಾಂ ಪುಷ್ಪಾಣಿ ಸಮರ್ಪಯಾಮಿ ಅಥ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿರಾವಾಹನಾರ್ಥೆ
ಓಂ ಗೃಹಾವಿ ಪ್ರತಿಷ್ಠಾ ಸೂಕ್ತಂ ತತ್ಪ್ರತಿಷ್ಠಿತಮಯಾ ವಾಚಾ ಸಂತವ್ಯಂ ತಸ್ಮಾದ್ಯಪದೂರಪದಪಿಶೂಂಡಪತಿಗೃಹಾಣಿ ವೈ ನಾನಾಜೀವಮಿಷಿತಿ ಪಿಶೂನಾಂ ಪ್ರತಿಷ್ಠಾ ಮಮಾಂ ಹ್ರೀಂ ಕೃಮರಲವಶೋಂ ಸಾವಾಹಿತಶ್ರೀ ಸತ್ಯನಾರಾಯಣ ಪರಮಾತ್ಮ ಪ್ರಾಣಿ ಸುಖಂ ದೃಷ್ಟಂತು ಸ್ವಮರ್ತ್ಕವಲಾತ್ ಚಂದ್ರಮಂಡಲಾತ್ ಕಲಶಮಧ್ಯೆ ಬಿಂಬಮಧ್ಯೆ ಟಿಕಾಮಧ್ಯೆ ಜಾವಾಹಿತು ವಸಂಸಾ ಸುಪ್ತತನು ವರದೋ ಕಿಮಸ್ವ ನಮೋ ನಾರಾಯಣಾಯ ಲಂ ಪೃಥಿವ್ಯಾತ್ಮನ್ಯಮ್ಮಾಕಹ್ಯಂ ವಾಯುವಾತ್ರಂ ಅಗ್ನಿಮಂ ಪರಮಾತ್ಮ ಪಂಚೋಪಚಾರ ಪೂಜಾನ್ ಸಮರ್ಪಯಾಮಿ ಮಹಾಲಕ್ಷ್ಮ್ಯಾವಾಹನಂ ಚ ಕರ್ಮ ಕರಿಷ್ಯೆ ಗೃಹವೈ ಪ್ರತಿಷ್ಠಾ ಸೂಕ್ತಂ ತತ್ಪ್ರತಿಷ್ಠಿತಮಯಾ ವಾಚಾ ಹಂತವ್ಯಂ ತಸ್ಮಾದ್ಯಪದೂರಪದಪಿಶೂಂಡಪತಿಗೃಹಾಣಿ ಪ್ರತಿಷ್ಠಾ ಆಮ್ರೀಂ ಕೃಮೇರಲವಶೋಂ ಮೃತ್ಕವಲಾಚಂದ್ರಮಂಡಲಾತ್ ಸ್ವಸ್ತಿಕಾಬದ್ಧೆ ಕಲಶಮಧ್ಯೆ ವಿಮಧ್ಯೆ ಜಾವಾಹಿಷ್ಯಾವಾಹಿತೋ ಸಂಸಾವಿದೋ ವ್ಯಾಪ್ಸುಪ್ತನ್ವದೋಷಿಮಸ್ವಸ್ವ ಅವಾತ್ತಾಪಯಾಂ ಪೂಜಯಾಮಿ ಲಂ ಪೃಥಿವ್ಯಾತ್ಮ್ಯಮ್ಮಾಕಯಂ ವಾಯುವಾತ್ರಂ ಅಗ್ನಿಮಂ ಪರಮಾತ್ಮಂಚೋಪಚಾರ ಪೂಜಾನ್ ಸಮರ್ಪಯಾಮಿ ಆವಾಹಿತ ಶ್ರೀಲಕ್ಷ್ಮೀ ಸೈದತ್ಯನಾರಾಯಣ ಸ್ವಾಮಿನೇ ನಮಃ ಅಷ್ಟೋತ್ತರ ಶತನಾಮ ಪೂಜಾಕ್ಯಂ ಕರ್ಮ ಕರಿಷ್ಯೇ ದೇವರನ್ನ 102 ಪುದರ ಹಾಕ್ಕೊಂಡು ಅವನು ಒಂಜೆ ಮಂತ್ರ ಪನೊಂದು ಒಪ್ಪೆ ನಿಗಲ್ಲ ಮನಸ್ಸನ್ನು ಪನೊಂದು ಇಟ್ಟಂಡೆ ಅತ ಅಷ್ಟೋತ್ತರ ಶತನಾಮ ಪೂಜಾಕ್ಯಂ ಕರ್ಮ ಕರಿಷ್ಯೇ ಸತ್ಯದೇವಾಯ ನಮಃ ಸತ್ಯಾತ್ಮನೇ ನಮಃ ಸತ್ಯಭೂತಾಯ ನಮಃ ಸತ್ಯಪುರುಷಾಯ ನಮಃ ಸತ್ಯನಾಥಾಯ ನಮಃ ಸತ್ಯಸಾಕ್ಷಿಣೇ ನಮಃ ಸತ್ಯಯೋಗಾಯ ನಮಃ ಸತ್ಯಜ್ಞಾನಾಯ ನಮಃ ಸತ್ಯಜ್ಞಾನಪ್ರಿಯಾಯ ನಮಃ ಸತ್ಯನಿಧಯೇ ನಮಃ ಸತ್ಯಸಂಭವಾಯ ನಮಃ ಸತ್ಯಪ್ರಭವೇ ನಮಃ ಸತ್ಯೇಶ್ವರಾಯ ನಮಃ ಸತ್ಯಕರ್ಮಣೇ ನಮಃ ಸತ್ಯಪವಿತ್ರಾಯ ನಮಃ ಸತ್ಯಮಂಗಲಾಯ ನಮಃ ಸತ್ಯಗರ್ಭಾಯ ನಮಃ ಸತ್ಯಪ್ರಜಾಪತಯೇ ನಮಃ ಸತ್ಯವಿಕ್ರಮಾಯ ನಮಃ ಸತ್ಯಸಿದ್ಧಾಯ ನಮಃ ಸತ್ಯ ಅಚ್ಯುತಾಯ ನಮಃ ಸತ್ಯವೀರಾಯ ನಮಃ ಸತ್ಯಬೋಧಾಯ ನಮಃ ಸತ್ಯಧರ್ಮಾಯ ನಮಃ ಸತ್ಯ ಅಗ್ರಜಾಯ ನಮಃ ಸತ್ಯಸಂತುಷ್ಟಾಯ ನಮಃ ಸತ್ಯವರಾಹಾಯ ನಮಃ ಸತ್ಯಪರಾಯಣಾಯ ನಮಃ ಸತ್ಯಪೂರ್ಣಾಯ ನಮಃ ಸತ್ಯ ಔಷಧಾಯ ನಮಃ ಸತ್ಯಶಾಶ್ವತಾಯ ನಮಃ ಸತ್ಯಪ್ರವರ್ಧನಾಯ ನಮಃ ಸತ್ಯವಿಭವೇ ನಮಃ ಸತ್ಯಜ್ಯೇಷ್ಠಾಯ ನಮಃ ಸತ್ಯಶ್ರೇಷ್ಠಾಯ ನಮಃ ಸತ್ಯವಿಕ್ರಮಿಣೇ ನಮಃ ಸತ್ಯಧನ್ವಿನೇ ನಮಃ ಸತ್ಯಮೇಧಾಯ ನಮಃ ಸತ್ಯಾಧೀಶಾಯ ನಮಃ ಸತ್ಯಕ್ರತವೇ ನಮಃ ಸತ್ಯಕಲಾಯ ನಮಃ ಸತ್ಯವತ್ಸಲಾಯ ನಮಃ ಸತ್ಯ ಅಮೋಘಾಯ ನಮಃ ಸತ್ಯರುದ್ರಾಯ ನಮಃ ಸತ್ಯಬ್ರಹ್ಮಣೇ ನಮಃ ಸತ್ಯಾಮೃತಾಯ ನಮಃ ಸತ್ಯವೇದಾಂಗಾಯ ನಮಃ ಸತ್ಯಚತುರಾತ್ಮನೇ ನಮಃ ಸತ್ಯಭೋಕ್ತ್ರೇ ನಮಃ ಸತ್ಯ ಅರ್ಚಿತಾಯ ನಮಃ ಸತ್ಯಶುಚಯೇ ನಮಃ ಸತ್ಯೇಂದ್ರಾಯ ನಮಃ ಸತ್ಯಸಂಗರಾಯ ನಮಃ ಸತ್ಯಸ್ವರ್ಗಾಯ ನಮಃ ಸತ್ಯನಿಯಮಾಯ ನಮಃ ಸತ್ಯವೇದಾಯ ನಮಃ ಸತ್ಯವೇದ್ಯಾಯ ನಮಃ ಸತ್ಯಪೀಯೂಷಾಯ ನಮಃ ಸತ್ಯಮಾಯಾಯ ನಮಃ ಸತ್ಯಮೋಹಾಯ ನಮಃ ಸತ್ಯಸುರಾನಂದಾಯ ನಮಃ ಸತ್ಯಸಾಗರಾಯ ನಮಃ ಸತ್ಯತಪಸೇ ನಮಃ ಸತ್ಯಸಿಂಹಾಯ ನಮಃ ಸತ್ಯಮೃಗಾಯ ನಮಃ ಸತ್ಯಲೋಕಪಾಲಕಾಯ ನಮಃ ಸತ್ಯಸ್ಥಿರಾಯ ನಮಃ ಸತ್ಯ ಔಷಧಯೇ ನಮಃ ಸತ್ಯದಿಕ್ಪಾಲಕಾಯ ನಮಃ ಸತ್ಯಧನುರ್ಧರಾಯ ನಮಃ ಸತ್ಯ ಅಂಬುಜಾಯ ನಮಃ ಸತ್ಯವಾಕ್ಯಾಯ ನಮಃ ಸತ್ಯಗುರವೇ ನಮಃ
ಸತ್ಯನ್ಯಾಯಾಯ ನಮಃ ಸತ್ಯಸಾಕ್ಷಿಣೇ ನಮಃ ಸತ್ಯಸಂವೃತಾಯ ನಮಃ ಸತ್ಯಸಂಪ್ರದಾಯ ನಮಃ ಸತ್ಯವನ್ನಯೇ ನಮಃ ಸತ್ಯವಾಯವೇ ನಮಃ ಸತ್ಯಶಿಖರಾಯ ನಮಃ ಸತ್ಯಾನಂದಾಯ ನಮಃ ಸತ್ಯಾಧಿರಾಜಾಯ ನಮಃ ಸತ್ಯಶ್ರೀಪಾದಾಯ ನಮಃ ಸತ್ಯಗುಹ್ಯಾಯ ನಮಃ ಸತ್ಯೋದರಾಯ ನಮಃ ಸತ್ಯಹೃದಯಾಯ ನಮಃ ಸತ್ಯಕಮಲಾಯ ನಮಃ ಸತ್ಯನಾಳಾಯ ನಮಃ ಸತ್ಯಹಸ್ತಾಯ ನಮಃ ಸತ್ಯಬಾಹವೇ ನಮಃ ಸತ್ಯಮುಖಾಯ ನಮಃ ಸತ್ಯಜಿಹ್ವಾಯ ನಮಃ ಸತ್ಯದಂಷ್ಟ್ರಾಯ ನಮಃ ಸತ್ಯನಾಸಿಕಾಯ ನಮಃ ಸತ್ಯಶ್ರೋತ್ರಾಯ ನಮಃ ಸತ್ಯಚಕ್ಷುಷೇ ನಮಃ ಸತ್ಯಶಿರಸೇ ನಮಃ ಸತ್ಯಮುಕುಟಾಯ ನಮಃ ಸತ್ಯಾಂಬರಾಯ ನಮಃ ಸತ್ಯ ಆಭರಣಾಯ ನಮಃ ಸತ್ಯ ಆಯುಧಾಯ ನಮಃ ಸತ್ಯಶ್ರೀವಲ್ಲಭಾಯ ನಮಃ ಸತ್ಯಗುಪ್ತಾಯ ನಮಃ ಸತ್ಯಪುಷ್ಕರಾಯ ನಮಃ ಸತ್ಯದೃಢಾಯ ನಮಃ ಸತ್ಯವಾಮಾರತಾಯ ನಮಃ ಸತ್ಯಗ್ರಹರೂಪಿಣೇ ನಮಃ ಸತ್ಯಪ್ರಹರಣಾಯುಧಾಯ ನಮಃ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಅಷ್ಟೋತ್ತರ ಶತನಾಮ ಪೂಜಾಂ ಸಮರ್ಪಯಾಮಿ ಅಥ ಧೂಪಃ ಧೂಪ ಊದ್ಬತ್ತಿ ಧೂಪಃ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಷ್ಠ್ಯತಾಂ ಜ್ಯೋತಿಶುಕ್ಲಶ್ಚ ತೇಜಶ್ಚ ದೇವಾನಾಂ ಪ್ರಿಯಃ ಪ್ರಭಾಕರೋ ಮಹಾತೇಜಃ ದೀಪೋಯಂ ಪ್ರತಿಷ್ಠ್ಯತಾಂ ಧೂಪಂ ಆಗ್ರಾಪಯಾಮಿ ಧೂಪಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ ನಿವೇದ್ಯಾರ್ತೆ ಸಪಾತು ತೀರಗೆತ್ತಿಂಡ ನೀರುಂಡ ನಿವೇದ್ಯಾರ್ತೆ ಅಪವಿತ್ರ ಪವಿತ್ರೋ ವಾ ಸರ್ವಾಪತ್ತಾಂಗತೋಪಿ ವಾ ಯಃ ಪರೇತ್ ಪುಂಡರೀಕಾಖ್ಯಂ ಸಬಾಹ್ಯಾಭ್ಯಂತರಶುಚಿಃ ಪುರತಃಸ್ಥಾಪಿತ ಸಪಾದಭಕ್ಷ್ಯಂ ಪೃತುಕಕಜ್ಜಾಯಂ ನಾಲಿಕೇರಕಂಡ ಕದಲೀಯ ಫಲಾನಿ ಚ ಮಹಾನೈವೇದ್ಯಂ ಬಿಂಬಮಧ್ಯೆ ಕಲಶಮಧ್ಯೆ ಸುಸ್ತಿಕಾಮಧ್ಯೆ ಆವಾಹಿತಶ್ರೀ ಲಕ್ಷ್ಮೀಸಹಿತ ಸತ್ಯನಾರಾಯಣಂ ಪ್ರತಿ ನಿವೇದಯಾಮಿ ಆವಾಹಿತ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ ನಿವೇದ್ಯಂ ಪರಿಪೂರ್ಣಂ ನಿವೇದಯಾಮಿ ದೇವ ಹಾರಿ ನಿವೇದ್ಯಂ ಪರಿಪೂರ್ಣಂ ನಿವೇದಯಾಮಿ ಓಂ ಪ್ರಾಣಾಯ ಸ್ವಾಹ ಅಪಾರಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ನಿವೇದ್ಯ ಕಾಲೇ ಮೂಲಮಂತ್ರ ಅಮೃತೋಪತ್ರಣ ಸ್ವಾಹ ನಿವೇದ್ಯಂ ಪರಿಪೂರ್ಣಂ ನಿವೇದಯ ಮಧ್ಯೆ ಪಾನೇ ಮತ್ತಪಕ್ಷ್ಯಾಮುಖಪಕ್ಷ್ಯಾಮಿ ಅಮೃತಾವಿಧಾನಮಸಿ ಸ್ವಾಹ ನಿವೇದ್ಯಂ ವಿಸರ್ಜಯಾಮಿ ನಿವೇದ್ಯಂ ವಿಸರ್ಜಯಾಮಿ पूगीफलसमायुक्तं नागवल्लीर्दलेर्तं कर्पूरसुमसंयुक्तं ताम्बूलं प्रतिगृह्यताम् कर्मकताम्बूलं च समर्पयामि अधिकफलावाप्त्यर्थे मङ्गलनीराजनाख्यं यथाशक्ति यथा ज्ञानतः कर्म करिष्ये पूजा ಆಗ್ತದೆ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ अधिकफलावाप्त्यर्थं मङ्गलनीराजनाख्यं कर्म करिष्ये श्रीगुरुभ्यो नमः हरिः ओम मङ्गलनीराजनकाले सुमुहूर्तो भवन्तु
प्रजाभ्यः परिपालयन्तां न्यायेन मार्गेण महीमहीषाः गो ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षतु पर्जन्या पृथिवी सस्यशालिनी देशोऽयं क्षोभरहिता सज्जनाः सन्तु निर्भयाः अपुत्राः पुत्रिणः सन्तु पौत्रिणः अजनाः सन्तु जीवन्तु शरदां शतं पुराणोक्तमङ्गलनीराजनं समर्पयामि समस्तज्ञान आवाहनादि सर्वे षोडशोपचारपूजानं समर्पयामि अथ प्रसन्नर्घ्याख्यं कर्म करिष्ये ॐ कर्पूरदीपं सुमनोहरं प्रबोददामि देववरप्रसीदप्रोः पापान्धकारं त्वरितं निवार्य प्रज्ञामनसि सुदीपय कर्पूराख्य मङ्गलदीरा समर्पयामि अनन्तराजमणिं समर्पयामि नमस्ते सत्यदेवेश नमस्ते करुणाकर नमस्ते सत्यवागीश नमस्ते सत्यसुप्रभो सत्येशं सत्यसङ्कल्पं सत्यं सत्यव्रतं हरिं सत्यचर्यं सत्ययोनिं सत्यशीर्षम् अहं भजे प्रदक्षिणनमस्कारान् समर्पयामि नृत्यवादित्राणि समस्तराजोपचारपूजान् समर्पयामि अथ प्रसन्नज्ञार्थे कावेरी विरजातोय कपिलावारिमिश्रितः मया निवेतो भक्त्या हर्घ्योऽयं प्रतिह्यतां लक्ष्मीसत्यनारायणस्वामिने नमः इदमर्घ्यं प्रसन्नार्घ्यं समर्पयामि अवाहितदेवताभ्यो नमः अथ पुष्पाञ्जलार्थे ॐ सत्यनारायणं देवं वन्देऽहं कामदं प्रभुं लीलया विरतं विश्वं येन तस्मै नमो नमः विद्याबुद्धिः धनैश्वर्यपुत्रपौत्रासम्पदः पुष्पाञ्जलिप्रदानेन देहि मे ईप्सितं परं सत्यनारायणस्वामिने नमः पुष्पाञ्जलिं समर्पयामि अथ कथां श्रावयिष्ये श्रीगुरुभ्यो नमः हरि अथ कथां श्रावयिष्ये श्रीगुरुभ्यो नमः हरिः ओम् अथ प्रथमोऽध्यायः एकदा मुनयः सर्वे सर्वलोकहिते रताः सुरं मे नैमिषारण्ये गोष्ठीं चक्रुर्मनोरमां तदन्तरे महातेजा व्यासशिष्यो महायशाः सूतैश्च गणैर्युक्तः समायातो हरिं स्मरन् तमायन्तं समालोक्य सूतं शास्त्रार्थपारगं मुनिं सर्वे तमुस्तुस्तो शौनकाद्यस्तपोदनाः सूपितान् सहसा भक्त्या मुनि परमवैष्णवान् ननामदण्डवद्भूमौ सर्वधर्मविदाम्बरः वरासने महाबुद्धिः तैरत्ते मुनिसत्तमैः उवाससो मध्ये सर्वे शिष्यगणैर्व्रतः तत्रोपविष्टं तं सूतं शौनको मुनिसत्तमः मद्दाञ्जलिमिमां वाचं पप्रच्च विनयान्वितः महर्षे सूतसर्वज्ञा कलिकाले समागते केनोपायेन भगवन् हरिभक्तिभवेन्द्रृणां कलो सर्वे भविष्यन्ति पापकर्मपरायणाः वेदविद्याविहीनाश्च तेषां श्रेयः कथं भवेत् कलावन्नगता प्राणा लोका स्वल्पायुषस्तथा निर्धनाश भविष्यन्ति नानापीडप्रपीडिताः प्रयाससाध्यं सुकृतेषु सुकृतं शास्त्रेषु प्रेतं द्विजा तस्मात् केऽपि करिष्यन्ति कलो न सुकृतं जनाः सुकृतेषु विनष्टेषु प्रवृत्ते पापकर्मणि सद्वंशा प्रलयं सर्वे गमिष्यन्ति दुराशयाः स्वल्पश्रमैः अल्पचित्तैः अल्पकालैश्च सत्तम यथा भवेन्महापुण्यं तथा कथय सूतनः यस्योपदेशतः पुण्यं पापं वा कुरुते जनः तद्भोगी भवेन्मर्त्य इति शास्त्रेषु निर्णयः पुण्योपदेशतया कृतवैश्वर्जितः अपापित विरोधी चत्वारः केशवोपमाः ज्ञानं सम्प्राप्य संसारी यः परेभ्यो न यच्छति ज्ञानरूपी हरिस्तस्मै प्रसन्न इव नेक्ष्यते ज्ञानरत्नैश्च रत्नैश्चापरसन्तोषकृन्नरः सज्ञेनूनं नरोपदरो हरिः वृतेन तपसा किं वा प्राप्यते वाञ्छितं फलं तत्सर्वं श्रोतुमिच्छामि कथयस्य महामते त्वमेव मुनिशार्दूला वेदाङ्गपारगाः सुहृतेन वक्तान्यो यतस्त्वं व्यासशिक्षितः सूत उवाच धन्योऽस्ति मुनिश्रेष्ठा त्वमेव वैष्णवाग्रणीः यतसमस्तलोकानां हितमिच्छसि सर्वदा शृणुशौनकवक्ष्यामि यत्त्वया श्रोतुमिच्छते नारदेनेश सम्पृष्टो भगवान् कमलापतिः सुरश्चयेतेवाहं चतुर्णद्वं समाहिताः इति प्रथमोऽध्यायः सूत उवाच अतान्यच्च प्रवक्ष्यामि शृणुद्वं मुनिसत्तमाः आसीत् तुङ्गध्वजो राजा प्रजापालनतत्परः प्रसादं सत्यदेवस्य त्यक्त्वा दुःखम् अवापसः एकदा सावनं गत्वा हत्वा बहुविधान् पशून् आगत्य वटमूलञ्च दृष्ट्वा सत्यस्य पूजनं गोपाः कुर्वन्ति सन्तुष्टा भक्तियुक्ता स बान्धवाः राजा दृष्ट्वा तु दर्पेण न गत्वा तं ननास ततो गोपगणा सर्वे प्रसादं नृपसन्निधौ संस्थाप्य पुनरागत्य भुक्त्वा सर्वे यथेप्सितं
ततः प्रसादं सन्त्यज्य राजा दुःखम् अवापसः तस्य पुत्रशतं नष्टं धनधान्यादिकं च यत् सत्यदेवेन तत्सर्वं नाहितं मम निश्चितम् अतः तत्रैव गच्छामि यत्तदेवस्य पूजनं मनसा तु विनिश्चित्य योगोपालसन्निधौ ततोऽसौ सत्यदेवस्य पूजां गोपगणैः सह भक्तिश्रद्धान्वितो भूत्वा चकार विधिना नृपः सत्यदेवप्रसादेन जनपुत्रान्वितोऽभवत् इह लोके सुखं भुक्त्वा चान्ते सत्यपुरं ययौ एदं कुरुते सत्यव्रतं परमदुर्लभं शृणोति च कथां पुण्या भक्तियुक्तः फलप्रदाम् धनधान्यादिकं तस्य भवेत् तस्य प्रसादतः दरिद्रो लभते वित्तं बद्धो मुच्येत बन्धनात् भीतो भयात् प्रमुच्ये वा सत्यमेव न संशयः ईप्सितं च फलं भुक्त्वा चान्ते सत्यपुरं व्रजेत सूत उवाच इति वक्कयितं विप्रा सत्यनारायणं व्रतं यत्कृत्वा सर्वदुःखेभ्यो मुक्तो भवति मानवः विशेषतः कलियुगे सत्यपूजा फलप्रदा केचित् कालं वदिष्यन्ति सत्यमेशं त्वमेव च सत्यनारायणं केचित् सत्यदेवं तथा परे
ಎಲ್ಲ ಪೂಜೆಗಿಂತಲೂ ಇದೊಂದು ವಿಶೇಷ ಪೂಜೆ ಅಂತೆ. ಯಾಕೆ ಹೇಳಿದರೆ ಅಲ್ಪಕಾಲೈ ಅಲ್ಪಚಿತ್ತೈ ಅಲ್ಪಶ್ರಮೈ ಅಂತ ಅಲ್ಪಕಾಲದ ಪೂಜೆ ಅಂತೆ. ಜಾಸ್ತಿ ಅಂದರೆ ಒಂದು ಮುಕ್ಕಾಲು 1 ಗಂಟೆಯ ಪೂಜೆ ಅಂತ ಹೇಳಿದ್ದಾರೆ. ಕೆಲವೊಂದು ನಾಗಮಂಡಲಕ್ಕೆಲ್ಲ ಹೋದರೆ ಸಂಜೆ ಶುರುವಾದಂಥ ಹಾಲಿಟ್ಟು ಸೇವೆ, ನಾಗಮಂಡಲದ ದರ್ಶನ ಇದೆಲ್ಲ ಮುಗಿಯುವಾಗ ಬೆಳಗಿನ ಜಾವ ಆಗ್ತದೆ. ಹಾಗೇನಿಲ್ಲ, ಇಲ್ಲಿ ಜಾಸ್ತಿ ಹೇಳಿದರೆ ಮುಕ್ಕಾಲು 1 ಗಂಟೆಯ ಪೂಜೆ ಅಂತ ಅಲ್ಪಕಾಲ ಅಂತ. ಇನ್ನು ಅಲ್ಪಶ್ರಮೈಹಿ ಅಂತ ಹೆಚ್ಚು ಆಯಾಸ ಇಲ್ಲದ ಪೂಜೆ ಅಂತೆ. ದೇವರೆದುರು ಕೂತ್ಕೊಂಡ್ರೆ ಸಾಕು, ಪೂಜೆಯನ್ನು ನೋಡಿದರೆ ಸಾಕು, ಕೊನೆಗೆ ತೀರ್ಥ ಪ್ರಸಾದ ಪ್ರೋಕ್ಷಣೆ ಮಾಡಿಕೊಂಡು ಅದನ್ನೆಲ್ಲ ಪಡೆದುಕೊಂಡು ದೇವರಿಗೆ ನಮಸ್ಕಾರ ಮಾಡಿದರೆ ಸಾಕು, ಇಷ್ಟೇ ಕೆಲಸ ಅಂತ ಹೇಳಿದ್ದಾರೆ. ಇದೆಲ್ಲ ನಮಗೆ ಆಯಾಸ ಆಗುವುದಿಲ್ಲ. ಕೆಲವೊಂದು ದುರ್ಗಾ ನಮಸ್ಕಾರದ ಪೂಜೆಗೆಲ್ಲ ಹೋದರೆ ಪೂಜೆ ಆದ ಮೇಲೆ ಅಲ್ಲಿ ಪ್ರದಕ್ಷಿಣೆ ಬರುವಂತಹ ಕ್ರಮ ಉಂಟು. ಮಂಡಲಕ್ಕೆ ಒಂದು ಕೇಪಳ ಹೂವನ್ನು ಹಿಡಿದುಕೊಂಡು ಒಂದು ಸುತ್ತು ಬಂದು ಮಂಡಲಕ್ಕೆ ಹಾಕಿ ಬಗ್ಗಿ ನಮಸ್ಕಾರ ಮಾಡುವಂಥದ್ದು. ಇದು 12 ಅಥವಾ 24, 48, ಜಾಸ್ತಿ ಹೇಳಿದರೆ 108 ಸುತ್ತು ಪ್ರದಕ್ಷಿಣೆ ಬರುವಂತಹ ಕ್ರಮ ಉಂಟು. ಅದೆಲ್ಲ ಸ್ವಲ್ಪ ಕಷ್ಟದ್ದು ಅಂತ. ಒಂದು 2-3 ಸುತ್ತು ಬಂದಾಗ ನಮಗೆ ಗೊತ್ತಾಗುವುದಿಲ್ಲ. ಒಂದು 5-6 ಸುತ್ತು ಬಂದಾಗ ಕಾಲ್ಗಂಟು ನೋವು, ಬೆನ್ನು ನೋವು ಎಲ್ಲ ಶುರುವಾಗ್ತದೆ. ಅದೆಲ್ಲ ಸ್ವಲ್ಪ ಶ್ರಮದ ಕೆಲಸ ಅಂತ. ಇಲ್ಲೇನು ಸಹ ಇಲ್ಲ, ಅಲ್ಪ ಶ್ರಮ ಅಂತ ಹೇಳಿದ್ದಾರೆ. ಹೀಗೆ ಅಲ್ಪಕಾಲದ ಅಲ್ಪಶ್ರಮದ ಪೂಜೆ. ಇನ್ನು ಅಲ್ಪಚಿತ್ತೈಹಿ ಅಂತ ದೇವರಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಸಾಕಂತೆ. ಮತ್ತು ಕತೆ ಶುರುವಾದಾಗ ನಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ಅಲ್ಲೇ ಇರ್ತದೆ. ಕೆಲವೊಂದು ಈ ಚಂಡಿಕೋಹಮಕ್ಕೆಲ್ಲ ಹೋದರೆ ಅದೆಲ್ಲ 2-3 ಗಂಟೆಯ ದೀರ್ಘ ಪ್ರಕ್ರಿಯೆ. ಜಾಸ್ತಿ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಇರ್ಬೋದು. ನಂತರ ನಾವು ಇಲ್ಲೇ ಇರ್ತೇವೆ, ನಮ್ಮ ಮನಸ್ಸಲ್ಲೆಲ್ಲ ತಿರುಗ್ತಾ ಇರ್ತದೆ. ಯಾಕೆ ಹೇಳಿದರೆ ಮನಸ್ಸು ಮರ್ಕಟ ಇದ್ದಂತೆ ಅಂತ, ಮನಸ್ಸು ಮಂಗನಾಗೆ ಅಂತೆ, ಅದು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಅಂತ. ಹಾಗೆ ಇಲ್ಲಿ ಹಾಗೆಲ್ಲ ಅಂತೆ. ಅರ್ಧ ಗಂಟೆ ಮನಸ್ಸು ನಾವು ವಿಶೇಷವಾಗಿ ಕೇಂದ್ರೀಕರಿಸಿ ಕೂತ್ಕೊಂಡ್ರು ಕೂಡ ಕೊನೆಗೆ ಕತೆ ಶುರುವಾದಾಗ ನಮ್ಮ ಮನಸ್ಸು ಅಲ್ಲೇ ಇರ್ತದೆ ಅಂತ ಹೇಳಿದ್ದಾರೆ. ಹೀಗೆ ಅಲ್ಪ ಕಾಲದಲ್ಲಿ, ಅಲ್ಪ ಶ್ರಮದಲ್ಲಿ, ಅಲ್ಪ ಚಿತ್ತದಿಂದ ಮಾಡುವಂತಹ ಪೂಜೆಗೆ ಬಹುಫಲಂ, ತುಂಬ ಫಲವನ್ನು ಕೂಡುವಂತಹ ಪೂಜೆ ಅದು ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆ ಮಾತ್ರ ಅಂತ ಹೇಳಿದ್ದಾರೆ. ಅದಕ್ಕೆ ಅಷ್ಟು ಪ್ರಾಧಾನ್ಯತೆಯನ್ನು ಹೇಳಿದ್ದಾರೆ. ಇನ್ನೊಂದು ವಿಶೇಷತೆ ಹೇಳಿದ್ದಾರೆ. ಕೆಲವೊಂದು ಪೂಜೆ ಹೋಮಕ್ಕೆಲ್ಲ ಬೆಳಿಗ್ಗೆ ಮಾಡಬೇಕು, ರಾತ್ರಿಯೇ ಮಾಡಬೇಕಂತ ನಿಯಮಗಳೆಲ್ಲ ಉಂಟು. ಬಾಲಗಣಪತಿ ಹೋಮ ಅಂತ ಉಂಟು. ಅದನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಂತೆ. ಸೂರ್ಯೋದಯಕ್ಕಿಂತಲೂ 1 ಗಂಟೆ ಮುಂಚೆ ಮಾಡಬೇಕು ಅಂತ. ಬೆಳಿಗ್ಗೆ ನಮಗೆ ಹೇಳಲಿಕ್ಕೆ ಉದಾಸೀನ ಆಗ್ತದೆ. ಭಟ್ರೆ 10 ಗಂಟೆ ಬನ್ನಿ ಮತ್ತೆ ಮಾಡುವ ಹೇಳಿದರೆ ಮತ್ತೆ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ ಅಂತ. ಇನ್ನು ವಾಸ್ತು ಹೋಮ ಅಂತ ಉಂಟು. ಅದನ್ನು ಸಂಜೆ ಸೂರ್ಯಾಸ್ತದ ಸಮಯದಲ್ಲೇ ಮಾಡಬೇಕು. ಸಂಜೆ ಪುರುಸೊತ್ತಿಲ್ಲ, ಬೆಳಿಗ್ಗೆ ಮಾಡುವ ಹೇಳಿದರೆ ಬೆಳಿಗ್ಗೆ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಶಾಸ್ತ್ರದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹೀಗೆ 3 ಹೊತ್ತಿನಲ್ಲೂ ಕೂಡ ಮಾಡುವಂತಹ ಏಕೈಕ ಪೂಜೆ ಅದು ಸತ್ಯನಾರಾಯಣ ಪೂಜೆ ಮಾತ್ರ ಅಂತೆ. ಅದಕ್ಕೆ ಅಷ್ಟು ವಿಶೇಷತೆಯನ್ನು ಹೇಳಿದ್ದಾರೆ. ಇನ್ನು ಈ ಪೂಜೆಯನ್ನು ಮಾಡಿ ಯಾರಿಗೆಲ್ಲ ಒಳಿತಾಯಿತು ಹೇಳುವ ಬಗ್ಗೆ ಕತೆ ಬರ್ತದೆ. ಈ ಸ್ಕಂದ ಪುರಾಣದಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಕತೆ ಬರ್ತದೆ. ಒಬ್ಬ ಬಡ ಬ್ರಾಹ್ಮಣನ ಕತೆ. ಪುರಾಣ ಕಾಲ ಅಂದರೆ ಈಗ ಕಲಿಯುಗಕ್ಕಿಂತಲೂ 1,00,000 ವರ್ಷ ಹಿಂದೆ ದ್ವಾಪರ ಯುಗಕ್ಕಿಂತಲೂ 1,00,000 ವರ್ಷ ಹಿಂದೆ ತ್ರೇತಾಯುಗದಲ್ಲಿ 4 ಜಾತಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಹೀಗೆ 4 ಜಾತಿ ಇರುವಾಗ ಬ್ರಾಹ್ಮಣರಾದವರಿಗೆ ಒಂದೊಂದು ಜಾತಿಯವರಿಗೆ ಒಂದೊಂದು ರೀತಿಯ ಸಂಸ್ಕಾರ ಇತ್ತು. ಬ್ರಾಹ್ಮಣರಾದವರಿಗೆ ಭಿಕ್ಷಾಟನೆಯನ್ನು ಮಾಡುವಂಥ ಒಂದು ಸಂಸ್ಕಾರ ಇತ್ತು. ಭಿಕ್ಷಾಟನೆ ಹೇಳಿದರೆ ಈಗಿನಾಗೆ ಹಣವನ್ನೆಲ್ಲ ಕೇಳುವುದಲ್ಲ. ಒಂದು ಜೋಳಿಗೆ ಹಾಕಿಕೊಂಡು ಮನೆಗೆ ಹೋಗಿ ಮನೆ ಯಜಮಾಂತಿಯನ್ನು ಭವತಿ ಭಿಕ್ಷಾಂದೀಹಿ ಅಂತ ಕರೆದು ಅವರು ಏನು ಕೊಡ್ತಾರ, ಆಗಿನ ಕಾಲದೆಲ್ಲ ಅಕ್ಕಿ, ಧಾನ್ಯ, ಬೇಳೆ, ಕಾಳುಗಳನ್ನೆಲ್ಲ ಕೊಡ್ತಾಯಿದ್ರು. ಅದನ್ನು ಸ್ವೀಕಾರ ಮಾಡಿಕೊಂಡು ಬಂದಂತಹ ಭಿಕ್ಷಾದ್ರವ್ಯವನ್ನು ಮನೆಯ ದೇವರಿಗೆ ಸಮರ್ಪಣೆ ಮಾಡಿ ನಂತರ ಊಟ ಮಾಡ್ತಾಯಿದ್ರು. ಈಗಲೂ ಕೂಡ ಆ ಕ್ರಮ ಉಂಟು. ಸ್ವಾಮಿಗಳಿಗೆಲ್ಲ ನಾವು ಊಟ ಆಯಿತಾ ಅಂತ ಕೇಳಲಿಕ್ಕಿಲ್ಲ, ಅವರಿಗೆಲ್ಲ ಭಿಕ್ಷೆ ಆಯಿತಾ ಅಂತ ಕೇಳಬೇಕು. ಅದೇ ರೀತಿಯಾಗಿ ಅವರಿಗೆ ಸನ್ಯಾಸಿ ನಿಯಮ. ಅವರಿಗೆ ಇರುವಂತಹ ಪಟ್ಟದ ದೇವರಿಗೆ ಭಕ್ತರು ಕೊಟ್ಟಂತಹ ಭಿಕ್ಷಾದ್ರವ್ಯಗಳಿಂದಲೇ ಪೂಜೆ ಆಗಬೇಕು ಅಂತ ಉಂಟು. ಆಗಿನ ಕಾಲದಲ್ಲೆಲ್ಲ ಮನೆಗೆ ಹೋಗ್ತಾಯಿದ್ರು. ಈಗೆಲ್ಲ ದೊಡ್ಡ ದೊಡ್ಡ ಮಠಗಳನ್ನು ಮಾಡಿದ್ದಾರೆ. ನಾವೇ ಹೋಗಿ ಅವರಿಗೆ ಹೊರೆ ಕಾಣಿಕೆ ರೂಪದಲ್ಲಿ, ಪಾದಪೂಜೆಯ ರೂಪದಲ್ಲಿ ಬೇಕಂತಹ ದ್ರವ್ಯಗಳನ್ನೆಲ್ಲ ಕೊಟ್ಟು ಬರ್ತೇವೆ. ಹೀಗಿರುವಾಗ ಹಿಂದಿನ ಕಾಲ ಅಂದರೆ ತ್ರೇತಾಯುಗ ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಅವನು 2 ದಿವಸದಿಂದ ಭಿಕ್ಷೆಗೆ ಹೋದರೂ ಕೂಡ ಅವನಿಗೆ ಮನೆಗೆ ಬೇಕಾದಂತಹ ಮುಖ್ಯ ಆಹಾರ ಸಾಮಗ್ರಿಗಳು ಸಿಕ್ಕಿರುವುದಿಲ್ಲ. ಮನೆಯಲ್ಲಿ ತುಂಬು ಸಂಸಾರ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಇನ್ನು 2 ದಿವಸ ಹೀಗೆ ಆದರೆ ಹೆಂಡತಿ ಮಕ್ಕಳೆಲ್ಲ ಉಪವಾಸದಿಂದ ಸಾಯುವ ಪರಿಸ್ಥಿತಿ ಬರ್ಬೋದು ಅಂತ ತನ್ನ ಪರಿಸ್ಥಿತಿಯನ್ನು ಎಣಿಸ್ತಾನೆ. ಮನೆಯ ಜಗಲಿಯ ಮುಂದೆ ಕುಳಿತುಕೊಂಡು ಅಳ್ತಾ ಇರ್ತಾನೆ. ಹೀಗಿರುವಾಗ ಮಹಾವಿಷ್ಣು ದೇವರು ಭೂಲೋಕದಲ್ಲಿ ಭಕ್ತರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ಭೂಲೋಕಕ್ಕೆ ಬರ್ತಾರೆ.
ಇಡೀ ಭೂಲೋಕವನ್ನು ಸಂಚಾರ ಮಾಡಿ ಇವನ ಮನೆ ಎದುರು ಬಂದಾಗ ಇವನು ಅಳುವ ಶಬ್ದವನ್ನು ಕೇಳಿ ಅವನ ಬಳಿಗೆ ಹೋಗ್ತಾರೆ. ಯಾಕೆ ಅಳ್ತಾ ಇದ್ದಿ ಅಂತ ಹೇಳ್ತಾರೆ. ಆಗ ಅವನು ಬಂದಂಥ ವಿಷಯವನ್ನೆಲ್ಲ ಸವಿವರವಾಗಿ ಹೇಳ್ತಾನೆ. ಅದನ್ನು ಕೇಳಿದಂತಹ ಮಾರುವೇಷದಲ್ಲಿದ್ದಂತಹ ಆ ಮಹಾವಿಷ್ಣು ದೇವರು ಹೇಳ್ತಾರೆ, ಸತ್ಯನಾರಾಯಣ ಹೇಳುವೊಂದು ಪೂಜೆ ಉಂಟು, ಅದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡು, ನಿನಗಿದ್ದಂತಹ ಎಲ್ಲ ಕಷ್ಟಗಳು ನಿವಾರಣೆಯಾಗ್ತದೆ ಅಂತ. ಸರಿ, ಯಾರೊಬ್ಬರು ಹಿರಿಯರು ಹೇಳಿದ ಮಾತು ಕೇಳುವ ಅಂತ ಹೇಳಿ ಮನಸ್ಸಿನಲ್ಲಿಯೇ ಆ ಬ್ರಾಹ್ಮಣ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಹೀಗೆ ಸಂಕಲ್ಪ ಮಾಡಿ ಆ ದಿವಸ ಭಿಕ್ಷೆಗೆ ಹೋಗ್ತಾನೆ. ಯಾವಾಗಲೂ ಭಿಕ್ಷೆಗೆ ಹೋದಾಗ ಅವನಿಗೆ ಅಕ್ಕಿ, ಧಾನ್ಯ, ಬೇಳೆಕಾಳೆಲ್ಲ ಸಿಗ್ತಾ ಇತ್ತು. ಈ ದಿವಸ ಮೊದಲ ಮನೆಗೆ ಭಿಕ್ಷೆಗೆ ಹೋದಾಗ ಅವನಿಗೆ ಹಣವನ್ನು ಭಿಕ್ಷೆ ರೂಪದಲ್ಲಿ ಕೊಡ್ತಾರೆ. ಅವನಿಗೆ ಖುಷಿಯಾಗ್ತದೆ, ಇಷ್ಟರವರೆಗೆ ಯಾರು ಕೊಡದಂತಹ ದ್ರವ್ಯ ಇವತ್ತು ಸಿಕ್ಕಿತಲ್ಲ ಅಂತ. ಇನ್ನೊಂದು ಮನೆಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ರವೆ ಕೊಡ್ತಾರೆ, ಇನ್ನೊಂದು ಮನೆಗೆ ಹೋದಾಗ ಬಾಳೆಹಣ್ಣು ಕೊಡ್ತಾರೆ, ಇನ್ನೊಂದು ಮನೆಗೆ ಹೋದಾಗ ಸಕ್ಕರೆ, ಇನ್ನೊಂದು ಮನೆಗೆ ಹೋದಾಗ ತುಪ್ಪ. ಅವನಿಗೆಲ್ಲ ಆಶ್ಚರ್ಯ ಆಗ್ತಾ ಹೋಗ್ತದೆ. ಇಷ್ಟರವರೆಗೆ ಸಿಗದ ದ್ರವ್ಯ ಇವತ್ತು ಸಿಗ್ತಾ ಉಂಟು, ಯಾಕೆ ಹೀಗೆ ಅಂತ ಚಿಂತನೆ ಮಾಡಿದಾಗ ಗೊತ್ತಾಗ್ತದೆ, ಸತ್ಯನಾರಾಯಣ ದೇವರ ಪೂಜೆಗೆ ಏನೆಲ್ಲ ದ್ರವ್ಯಗಳು ಬೇಕಾ ಅದೆಲ್ಲ ದೇವರು ಭಿಕ್ಷೆಯ ರೂಪದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗ್ತದೆ. ಖುಷಿಯಾಗ್ತದೆ. ಖಾಲಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದಕ್ಕೆ ದೇವರು ಇಷ್ಟು ಅನುಗ್ರಹ ಮಾಡಿದರು, ಇನ್ನು ಪೂಜೆ ಮಾಡಿದರೆ ನನಗೆ ದೇವರು ಎಷ್ಟು ಅನುಗ್ರಹ ಮಾಡ್ಬೋದು ಅಂತ ಹೇಳಿ ಬಂದಂತಹ ಭಿಕ್ಷಾ ದ್ರವ್ಯಗಳನ್ನೆಲ್ಲ ಒಟ್ಟು ಸೇರಿಸಿ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಸೇರಿಕೊಂಡು ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಪೂಜೆಯನ್ನು ಕೊಡ್ತಾನೆ. ಪೂಜೆ ಕೊಟ್ಟಂತಹ ಒಂದು ಮಂಡಲದ ಒಳಗೆ ಅವನಿಗಿದ್ದಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಅವನು ಶ್ರೀಮಂತನಾಗ್ತಾನಂತೆ. ಈ ಕಥೆಯಲ್ಲಿ ಏನು ಗೊತ್ತಾಗ್ತದೆ ಕೇಳಿದರೆ, ದೇವರ ಪೂಜೆಗೆ ತುಂಬ ಹೂ ಬೇಕಂತಿಲ್ಲ ಅಂತೆ, ಅಥವಾ ದೇವರ ಪೂಜೆಗೆ ತುಂಬ ಫಲವಸ್ತುಗಳು ಬೇಕಂತಿಲ್ಲ ಅಂತೆ. ದೇವರ ಪೂಜೆ ಖಾಲಿ ಎರಡೇ ಸಾಕಂತೆ. ಯಾವುದು ಹೇಳಿದರೆ ಭಕ್ತಿ ಮತ್ತು ಶ್ರದ್ಧೆ ಅಂತೆ. ಅದೆರಡಿದ್ದರೆ ದೇವರು ಖುಷಿಯಿಂದ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾರಂತೆ. ಶ್ರೀಕೃಷ್ಣ ದೇವರು ಕೂಡ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದು. ಒಬ್ಬ ಭಕ್ತನಾದವನು ಅವನು ಭಕ್ತಿ ಶ್ರದ್ಧೆಯಿಂದ ಒಂದು ತುಂಡು ಹೂವು ಅಥವಾ ಒಂದು ಹನಿ ನೀರು ಅಥವಾ ಒಂದು ತುಂಡು ಪತ್ರೆಯನ್ನು ದೇವರಿಗೆ ಕೊಟ್ಟರೆ ದೇವರು ಅದನ್ನೇ ಮಹತ್ತಂತ ತುಂಬ ಜಾಸ್ತಿ ಅಂತ ಅದನ್ನೇ ಸ್ವೀಕಾರ ಮಾಡಿಕೊಳ್ತಾರಂತೆ. ಆದ್ದರಿಂದ ಯಾವುದೇ ಒಂದು ಪೂಜೆ, ಹೋಮ, ಜಪ, ಪೂಜೆ, ಪಾರಾಯಣಗಳಿದ್ದರೆ ಅಲ್ಲಿ ಭಕ್ತಿ ಶ್ರದ್ಧೆಯೇ ಪ್ರಧಾನ ಅಂತ ಆ ಕಥೆಯ ಮುಖಾಂತರವಾಗಿ ನಮಗೊಂದು ಅಲ್ಲಿ ನಿದರ್ಶನವನ್ನು ಕೊಟ್ಟಿದ್ದಾರೆ. ಹೀಗೆ ಈ ರೇವಾಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಬ್ರಾಹ್ಮಣನ ಕಥೆಯ ಮುಖಾಂತರವಾಗಿ ಈ ಪೂಜೆಯ ಮಹತ್ವವನ್ನು ತಿಳಿಸಿದ್ದಾರೆ. ಇನ್ನು 6ನೇ ಅಧ್ಯಾಯದಲ್ಲಿ ಸತ್ಯನಾರಾಯಣ ದೇವರಿಗೆ ಕೋಪ ಬಂದರೆ ಅದರ ಪರಿಣಾಮಗಳು ಏನಾಗ್ತದೆ ಹೇಳುವ ಬಗ್ಗೆ ಒಂದು ರಾಜನ ಕಥೆಯನ್ನು ಹೇಳಿದ್ದಾರೆ. ದ್ವಾಪರ ಯುಗದಲ್ಲಿ ಒಬ್ಬ ಕಾಶಿ ರಾಜ ತುಂಗಧ್ವಜ ಹೇಳುವವ, ಅವನಿಗೆ 100 ಜನ ಮಕ್ಕಳು. ರಾಜ ತುಂಬ ಪರಾಕ್ರಮ ಇದ್ದಾಗೆ ತಲೆಯಲ್ಲಿ ಅಹಂಕಾರವು ಜಾಸ್ತಿ ಇರ್ತದೆ. ಹೀಗಿರುವಾಗ ಒಂದು ದಿವಸ ರಾಜ ತನ್ನ ಪರಿವಾರದವರೊಟ್ಟಿಗೆ ಬೇಟೆಯಾಡಲಿಕ್ಕೆ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಸಂಜೆಯಿಂದ ರಾತ್ರಿ ಆಗುವ ತನಕ ಬೇಟೆ ಎಲ್ಲ ಆಗ್ತದೆ. ಇನ್ನೇನು ವಾಪಸ್ ಹೋಗುವ ಹೇಳುವಾಗ ಅಲ್ಲಿ ಒಂದು ಅರಳಿ ಮರದ ಕೆಳಗೆ ಗೋಪಾಲಕರೆಲ್ಲ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರ್ತಾರೆ. ರಾಜನು ಅಲ್ಲಿಗೆ ಬರ್ತಾನೆ. ದೇವರಿಗೆ ನಮಸ್ಕಾರ ಕೂಡ ಸಹ ಮಾಡುವುದಿಲ್ಲ, ತುಂಬ ಸಾಕಾಗಿರ್ತದೆ. ರಾಜ ಬಂದ ಕೂಡಲೇ ಅವರೆಲ್ಲ ನಮ್ಮ ದೇಶದ ರಾಜ, ಅವನಿಗೆ ದೇವರ ಪ್ರಸಾದವನ್ನು ಕೊಡುವ ಅಂತ ಹೇಳಿ ಒಂದು ದೊನ್ನೆ ತಟ್ಟೆಯಲ್ಲಿ ಸಪಾದವನ್ನು ಕೊಡ್ತಾರೆ. ದೇವರ ಪ್ರಸಾದ ಸ್ವೀಕಾರ ಮಾಡಿ ಅಂತ. ರಾಜ ತುಂಬ ಸಾಕಾಗಿರ್ತದೆ. ಅದರ ನಡುವೆ ಅವನಿಗೆ ಅಹಂಕಾರ ಇರ್ತದೆ. ಅವನು ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಇವರ ಕೈ ನೋಡ್ತಾನೆ. ಅಂದರೆ ಗೋಪಾಲಕರು, ಹಳ್ಳಿಯಲ್ಲಿದ್ದವರಿಗೆಲ್ಲ ದನ ಸಾಕುವವರ ಪರಿಸ್ಥಿತಿ ಗೊತ್ತಿರ್ತದೆ. ಹೇಗೆ ಹೇಳಿದರೆ, ಹಟ್ಟಿಯಲ್ಲಿ ದನವನ್ನು ಕಟ್ಟಿದಾಗ ಅದರ ಹಗ್ಗಗಳಲ್ಲಿದ್ದರೆ ಅದೆಲ್ಲ ಸೆಗಣಿಯೆಲ್ಲ ತಾಗಿ ಅದು ಇಡೀ ಸೆಗಣಿಮಯ ಆಗಿರ್ತದೆ. ಇನ್ನು ಅದನ್ನು ಎಲ್ಲಿಗಾದರೂ ಮೇಯಿಸಲಿಕ್ಕೆ ಹೋದಾಗ ಆ ಹಗ್ಗ ಎಲ್ಲ ನೆಲಕ್ಕೆಲ್ಲ ತಾಗಿ ಧೂಳುಮಯ ಆಗಿರ್ತದೆ. ಇಂತಹ ಕೈಯಿಂದ ನನಗೆ ಪ್ರಸಾದವನ್ನು ಕೊಟ್ಟರಲ್ಲ ಅಂತ ಹೇಳಿ ರಾಜ ಪ್ರಸಾದವನ್ನು ತೆಗೆದು ಬಿಸಾಡ್ತಾನೆ. ಕತ್ತಿಯನ್ನು ಹಿಡಿದು ಅವರನ್ನೆಲ್ಲ ಹೆದರಿಸಿ ಓಡಿಸ್ತಾನೆ. ಅಲ್ಲಿದ್ದಂತಹ ಎಲ್ಲ ಪೂಜಾ ಪರಿಕ್ರಮಗಳನ್ನೆಲ್ಲ ಕಾಲಿನಿಂದ ಒದ್ದು ಅದನ್ನೆಲ್ಲ ಅವನಿಗೆ ಬೇಕಾದ ಹಾಗೆ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಅವನು ಅದನ್ನೆಲ್ಲ ಕಾಲಿನಿಂದ ಚೆಲ್ಲಾಪಿಲ್ಲಿ ಮಾಡಿ ಅಲ್ಲಿ ಅವನು ವಿಶ್ರಾಂತಿ ತೆಗೆದುಕೊಳ್ತಾನೆ. ಹೀಗೆ ಮರುದಿನ ಬೆಳಿಗ್ಗೆ ಆದಾಗ ರಾಜ ತನ್ನ ಅರಮನೆಯ ದಾರಿಯನ್ನು ಹುಡುಕ್ತಾ ವಾಪಸ್ ತನ್ನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದಾಗ ಅವನಿಗೆ ವಿಶೇಷವಾಗಿ ಕೆಲವೆಲ್ಲ ಆಶ್ಚರ್ಯವಾದಂತಹ ಘಟನೆಗಳು ಎದುರಾಗ್ತದೆ. ಏನು ಹೇಳಿದರೆ, ಒಂದು ದಿವಸದ ಮಟ್ಟಿಗೆ ಅವನು ಬೇಟೆಯಾಡಲಿಕ್ಕೆ ಕಾಡಿಗೆ ಬಂದದ್ದು. ವಾಪಸ್ ಬಂದಾಗ ಇಡೀ ರಾಜ್ಯ ಭೀಕರ ಬರಗಾಲ ಬಂದಂತಹ ಪರಿಸ್ಥಿತಿಯಲ್ಲಿ ಇರ್ತದೆ. ಅದೇ ರೀತಿಯಾಗಿ ರಾಜನಿಗೆ 100 ಜನ ಮಕ್ಕಳಿಗೆಲ್ಲ ಒಂದೇ ದಿವಸ ವಿಚಿತ್ರ ಕಾಯಿಲೆ ಬಂದು ಎಲ್ಲರೂ ತೀರಿ ಹೋಗಿರ್ತಾರೆ. ರಾಜನಿಗೆ ತುಂಬ ದುಃಖ ಆಗ್ತದೆ. ಯಾಕೆ ಹೀಗೆ ಆಯಿತು ಅಂತ ಎಲ್ಲ ರಾಜವೈದ್ಯರು, ಅದೇ ರೀತಿಯಾಗಿ ಪುರೋಹಿತರು, ಅದೇ ರೀತಿಯಾಗಿ ಜ್ಯೋತಿಷ್ಯರ ಮುಖಾಂತರವಾಗಿ ಚಿಂತನೆಯನ್ನು ಮಾಡಿದಾಗ ಗೊತ್ತಾಗ್ತದೆ ಅವನಿಗೆ ಸತ್ಯನಾರಾಯಣ ದೇವರ ಕೋಪದಿಂದ ಇಷ್ಟೆಲ್ಲ ಅನಾಹುತಗಳು ಆಗಿದೆ ಅಂತ.
ರಾಜನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಏನು ಇದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ರಾಜ ಪುರೋಹಿತರ ಮುಖಾಂತರವಾಗಿ ಕೇಳಿ ಮರು ದಿವಸವೇ ರಾಜ ತನ್ನ ಪರಿವಾರದವರೊಟ್ಟಿಗೆ ಸೇರಿಕೊಂಡು ಆ ಕಾಡಿಗೆ ಬಂದು ಗೋಪಾಲಕರ ಬಳಿ ಕ್ಷಮೆ ಕೇಳಿ ಅಲ್ಲಿ ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಪೂಜೆಯನ್ನು ಕೊಡ್ತಾನೆ. ಪೂಜೆ ಕೊಟ್ಟಂತಹ ಒಂದು ಮಂಡಲದ ಒಳಗಾಗಿ ರಾಜನ ಆ ರಾಜ್ಯಕ್ಕೆ ಒಳ್ಳೆಯ ಮಳೆಯಾಗಿ ಸುಭಿಕ್ಷೆ ಆಗ್ತದೆ. ಅದೇ ರೀತಿಯಾಗಿ ಒಂದು ಸಂವತ್ಸರದ ಒಳಗೆ ರಾಜನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ. ಈ ಕಥೆಯಲ್ಲಿ ಏನು ಗೊತ್ತಾಗ್ತದೆ ಹೇಳಿದರೆ, ಸತ್ಯನಾರಾಯಣ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದರೆ ಅಥವಾ ಪೂಜೆ ಮಾಡುವವರಿಗೆ ನಾವು ಏನಾದರೂ ಉಪದ್ರ ಕೊಟ್ಟರೆ ಅಥವಾ ಪೂಜೆಯ ಆ ಎಲ್ಲ ಸಾಮಾನುಗಳೆಲ್ಲ ವಿಶೇಷವಾಗಿ ಎಲ್ಲ ಕಾಲಿನಿಂದ ಒದ್ದು ಅಥವಾ ಚೆಲ್ಲಾಪಿಲ್ಲಿ ಎಲ್ಲ ಮಾಡಿದರೆ, ಅದು ದೊಡ್ಡ ರಾಜನೇ ಇರಲಿ ಅಥವಾ ಸಾಮಾನ್ಯ ಮನುಷ್ಯನೇ ಇರಲಿ, ದೇವರು ಎಲ್ಲರಿಗೂ ಒಳ್ಳೆಯ ರೀತಿ ಅದೇ ಬೇಕಾದಂತಹ ತಕ್ಕ ಶಾಸ್ತಿಯನ್ನು ಆ ಫಲವನ್ನು ಕೊಡ್ತಾರೆ ಅಂತ ಈ ಕಥೆಯ ಮುಖಾಂತರವಾಗಿ ನಾವು ತಿಳಿಯಬಹುದು. ಹೀಗೆ ಈ ಕಥೆಯ ಮುಖಾಂತರವಾಗಿ 6ನೇ ಅಧ್ಯಾಯದಲ್ಲಿ ಸತ್ಯನಾರಾಯಣ ದೇವರ ಕೋಪದ ಒಂದು ಮಹತ್ವವನ್ನು ತಿಳಿಸಿದ್ದಾರೆ. ಹೀಗೆ 2 ಕಥೆಯ ಮುಖಾಂತರವಾಗಿ ಆ ಸ್ಕಂದ ಪುರಾಣದಲ್ಲಿ ಆ ಸತ್ಯನಾರಾಯಣ ದೇವರ ಮಹಿಮೆಯನ್ನೆಲ್ಲ ಹೇಳಿದ್ದಾರೆ. ಇನ್ನು 7ನೇ ಅಧ್ಯಾಯ ಫಲಾಧ್ಯಾಯ ಅಂತ, ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದರೆ ಏನು ಫಲ ಅಂತ 7ನೇ ಅಧ್ಯಾಯದ ಶ್ಲೋಕದ ಅಂತ್ಯದಲ್ಲಿ ಬರ್ತದೆ. ದುಃಖ ಶೋಕಾದಿಶಮನಂ ಧನ ಧಾನ್ಯ ಪ್ರವರ್ಧನಂ ಅಂತ. ನಮಗೆ ಬರಬಹುದಾದಂತಹ ದುಃಖ, ಅದೇ ರೀತಿಯಾಗಿ ಯಾವುದೇ ರೀತಿಯ ಒಂದು ದೋಷಗಳಿದ್ದ ಅದನ್ನೆಲ್ಲ ನಿವಾರಣೆ ಮಾಡಿಕೊಡ್ತಾರಂತೆ. ಇನ್ನು ಧನ ಧಾನ್ಯ, ಮನೆಗೆ ಬೇಕಾಗುವಂತಹ ಧನ ಕನಕ ವಸ್ತುವಾಹನಾದಿಗಳನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಇನ್ನು ಸೌಭಾಗ್ಯಂ, ಹೆಂಗಸರಿಗೆ ಬೇಕಾದಂತಹ ನಿತ್ಯ ಶಾಶ್ವತ ಸೋಮಾಂಗಲ್ಯತ್ವವನ್ನು ಅನುಗ್ರಹ ಮಾಡ್ತಾರೆ. ಸಂತತಿಕರಂ, ಸಂತತಿ ಇಲ್ಲದವರಿಗೆ ಸಂತತಿ ಆಗುವಂತಹ ಯೋಗ ಭಾಗ್ಯವನ್ನು ದೇವರು ಅನುಗ್ರಹ ಮಾಡಿಕೊಡ್ತಾರೆ. ಇನ್ನು ಸರ್ವದಾ ವಿಜಯಪ್ರದಂ, ಹೋಗಿ ಬಂದಲ್ಲೆಲ್ಲ ನಮಗೆ ಜಯಪ್ರಾಪ್ತಿಯಾಗುವ ಹಾಗೆ ಸತ್ಯನಾರಾಯಣ ದೇವರು ಅನುಗ್ರಹ ಮಾಡ್ತಾರೆ. ಹೀಗೆ ಪೂಜೆಯನ್ನು ಮಾಡಿದರೆ ಇಷ್ಟು ಫಲ ಅಂತ ಹೇಳಿದ್ದಾರೆ. ಆದ್ದರಿಂದ ಕಥೆಯ ಅಂತ್ಯಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿ ತಿಂಗಳ ಹುಣ್ಣಿಮೆಯಂದು ಮಾಡುವಂತಹ ಪೂಜೆ, ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತಲೂ ಕೂಡ ಕ್ಷೇತ್ರದಲ್ಲಿ ಮಾಡಿದರೆ 2 ಪಟ್ಟು ಫಲ ಜಾಸ್ತಿ ಅಂತ. ಅದೇ ರೀತಿಯಾಗಿ ಹುಣ್ಣಿಮೆಯಲ್ಲಿ ಪೂಜೆಯನ್ನು ಮಾಡಿದರೆ ಅನಂತ ಫಲ ಅಂತ. ಅಂದರೆ ಇವತ್ತಿನ ದಿವಸದಲ್ಲಿ ಚತುರ್ದಶಿ ಬೆಳಿಗ್ಗಿದ್ದರೂ ಕೂಡ ಸಂಜೆಯ ನಂತರ ಹುಣ್ಣಿಮೆ ಬಂದಿದೆ. ಹುಣ್ಣಿಮೆಯ ಕಾಲದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು, ಈಗಿನ ಕಾಲದಲ್ಲಿ ಒಟ್ಟಾಗುವುದೇ ಕಷ್ಟ ಅಂತ. ಯಾಕೆ ಹೇಳಿದರೆ ಸಂಜೆ 5 ಗಂಟೆ ಆದರೆ ಎಲ್ಲ ಟಿ ವಿ ಎದುರು ಕೂತ್ಕೊಂಡು ಧಾರಾವಾಹಿ ಶುರುವಾದರೆ 8:30 ತನಕ ಧಾರಾವಾಹಿ ಎಲ್ಲ ನೋಡಿಕೊಂಡು ಕಾಲವನ್ನು ಹರಟೆಯ ಮುಖಾಂತರವಾಗಿ ಕಾಲವನ್ನೆಲ್ಲ ಕಳೀತಾರೆ. ಆದರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಒಟ್ಟಾಗಿ ಆ ದೇವರ ಸನ್ನಿಧಿಗೆ ಬಂದು ಸತ್ಯನಾರಾಯಣ ದೇವರ ಪೂಜೆಯನ್ನು ಕೊಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಅಭೀಷ್ಟಗಳನ್ನಿಟ್ಟುಕೊಂಡು ಪೂಜೆಗಳನ್ನು ಕೊಟ್ಟಿದ್ದೀರಾ, ಆ ಪೂಜೆಗಳ ಅನಿಷ್ಟಗಳನ್ನೆಲ್ಲ ದೇವರು ಆದಷ್ಟು ಬೇಗ ಒಂದು ಮಂಡಲದ ಒಳಗಾಗಿ ನೆರವೇರಿಸಿಕೊಡುವಂಥ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಕೊಟ್ಟು ಎಲ್ಲರಿಗೂ ಹೀಗೆ ಮನೆಯಲ್ಲಿ ನಿತ್ಯ ನಿರಂತರವಾಗಿ ದೇವತಾ ಸತ್ಕರ್ಮ ಮಾಡುವಂತಹ ಯೋಗ ಭಾಗ್ಯ, ಅದೇ ರೀತಿಯಾಗಿ ನೀವುಗಳು ಅಥವಾ ಮಕ್ಕಳೆಲ್ಲ ಏನೆಲ್ಲ ಉದ್ಯೋಗ ವ್ಯವಹಾರ ಮಾಡ್ತಾ ಇದ್ದಾರಾ ಆ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ದಿನೇ ದಿನೇ ಅಭಿವೃದ್ಧಿಯಾಗುವಂಥ ಯೋಗ ಭಾಗ್ಯ, ಅದೇ ರೀತಿಯಾಗಿ ಮನೆಯಲ್ಲಿ ಮಂಗಳ ಕೆಲಸಗಳೆಲ್ಲ ಆಗಲಿಕ್ಕಿದ್ರೆ, ಅದಕ್ಕೆ ವಿವಾಹ ಪ್ರತಿಬಂಧಕ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಆದಷ್ಟು ಬೇಗ ಮಂಗಳಕರವಾದ ಕೆಲಸಗಳೆಲ್ಲ ಆಗುವ ಹಾಗೆ, ಅದೇ ರೀತಿಯಾಗಿ ಹಿರಿಯರಿಗೆ ಏನಾದರೂ ಅನಾರೋಗ್ಯಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯೆ, ಬುದ್ಧಿ, ಆರೋಗ್ಯ, ಆಯುಷ್ಯಗಳನ್ನೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟು ಮನೆಯಲ್ಲಿ ನಿತ್ಯ ಕ್ಷೀರಾನ್ನ ಭೋಜನ ಊಟ ಮಾಡುವಂತಹ ಯೋಗ ಭಾಗ್ಯವನ್ನು ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಅನುಗ್ರಹ ಮಾಡಿ ನಡೆಸಿಕೊಡಲಿ ಅಂತ ಕಥೆಯ ಅಂತ್ಯ ಭಾಗದಲ್ಲಿ ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡೋದು. ಎಲ್ಲರೂ ಎದ್ದು ನಿಂತು ಅಲ್ಲಿ ಒಂದು ನಮಸ್ಕಾರ ಮಾಡಿ. ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪುನಃ ಪೂಜಾಂಕರಿಷ್ಯೆ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ, ಸ್ವಾಗತಂ ಸಮರ್ಪಯಾಮಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಆಗ್ತಿತ್ತಲ್ಲ, ಪಾದಯೋ ಪಾದ್ಯಂ ಪಾದ್ಯಂ ಹಸ್ತಯೋ ಅರ್ಘ್ಯಂ ಅರ್ಘ್ಯಂ, ಮುಖೇಯಾಚಮನಿಂ ಸಮರ್ಪಯಾಮಿ, ಮಧುಭಸ್ಕಂ ಸಮರ್ಪಯಾಮಿ, ಸ್ನಾನಂ ವಸ್ತ್ರಂ ವಿಭೂಷರ್ಪಯಾಮಿ. ನಿವೇದ್ಯಾರ್ತೆ ಅಮೃತೋಪಾರ ನಿವೇದ್ಯಾರ್ತೆ ಪುರತಃ ಸ್ಥಾಪಿತ ಕದಲೀಯ ಫಲಾನಾಳಿಕೇರಖಂಡಂಚ ಮಹಾನೈವೇದ್ಯಂ ನಿವೇದಯಾಮಿ. ಪ್ರಾಣಾಪಾನವ್ಯಾನ ಉದಾನ ಸಮಾನಾಯ ಸ್ವಾಹ, ಅಮೃತೋಪತ್ರಂ ಸ್ವಾಹ, ಮಹಾನೈವೇದ್ಯಂ ಪರಿಪೂರ್ಣ ನಿವೇದಯಾಮಿ. ಮಧ್ಯೆ ಪಾನೀಯ ಮತ್ತ ಪ್ರಖ್ಯಾನ ಮುಖ ಪ್ರಖ್ಯಾನರ್ಪಯಾಮಿ. ನಿವೇದ್ಯಂ ವಿಸರ್ಜಯಾಮಿ. ಕ್ರಮಕತಾಂಬೂಲಂಚ ಸಮರ್ಪಯಾಮಿ. ಅಧಿಕ ಫಲಾವಾಪ್ತ್ಯರ್ಥೆ ಮಂಗಲ ನೀರಾಜನಾಖ್ಯಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ.
ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಾ ಸಜ್ಜನಾ ಸನ್ನಿರ್ಭಯ ಪುತ್ರಾಪುತ್ರಿಣ ಸಂತು ಪುತ್ರ ಸಂತು ಪೌತ್ರಿಣಃ ಹದನಾಂತು ಜೀವನ್ ಸುರದಾಂ ಶತಂ ಪುರಾಣೋತ್ತಮಂ ಹ್ಯಪ್ಯಾಂ ಸರ್ವೋಪಚಾರ ಪೂಜಾರ್ತೆ ಭಕ್ತ್ಯಾ ವಂದನಾಂ ಸಮರ್ಪಯಾಮಿ ಅತ ಪ್ರಾರ್ಥನಂ ಶ್ರೀ ಗುರುಭ್ಯೋ ನಮಃ ವಹ ಗಣಪತಯೇ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ ಗುರುಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಕಲಶ ಕೀರ್ತಿಮಾಯುಶ್ಚ ಪ್ರಜ್ಞಾ ಮೇಧಾಂ ಶ್ರಿಯಂ ಭಗಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯ ವೃದ್ಧಿಂಚ ಸಾಧಯೇತ್ ಗಂಗಾ ಭಾಗೀರಥ್ಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವಸ್ತ್ರಪರಿಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದೇರವಿಭೂಷಿತಂ ಸತ್ಯನಾರಾಯಣ ಸ್ವಾಮಿನೇ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ಯಾಸಾ ಪದ್ಮಾಸನಸ್ಥಾ ವಿಪುಲಗಡಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾ ವರ್ತನಾಭಿತ್ತನವರ್ಣಮಿತಾ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀರ್ದಿವ್ಯೇ ಗಜೇಂದ್ರೈಃ ಮಣಿಗಣಗೈದೈಃ ಸ್ಥಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ಹುತುರೇ ಸರ್ವಮಾಂಗಲ್ಯಯುಕ್ತ ಮಹಾಲಕ್ಷ್ಮೀ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಹಾಗೆಯೇ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಈ ಕಾಲಕ್ಕೆ ಪ್ರಸನ್ನ ಕಾಲ ಅಂತ ಹೇಳ್ತಾರೆ. ಲಕ್ಷ್ಮೀ ಮತ್ತು ಸತ್ಯನಾರಾಯಣ ದೇವರಿಗೆ ಕಲಶ ಮಧ್ಯದಲ್ಲಿ, ಬಿಂಬ ಮಧ್ಯದಲ್ಲಿ, ಸ್ವಸ್ತಿಕಾ ಮಧ್ಯದಲ್ಲಿ ಕಲ್ಪೋಕ್ತ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಕೊಟ್ಟು ಪತ್ರಾರ್ಚನೆ, ಪುಷ್ಪಾರ್ಚನೆ, ಲಕ್ಷ್ಮೀ ಪೂಜೆ, ಅದೇ ರೀತಿಯಾಗಿ ದಶೋತ್ತರ ಹಸನ ಪೂಜೆಗಳನ್ನೆಲ್ಲ ಮಾಡಿ ಅವರಿಗೆ ಇಷ್ಟವಾದಂತಹ ಸಪಾದ ಭಕ್ಷ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಫಲವಸ್ತುಗಳನ್ನೆಲ್ಲ ನಿವೇದನೆ ಮಾಡಿ ಅವರಿಗೆ ಪ್ರಸನ್ನ ಮಂಗಳಾರತಿಯನ್ನು ಭಕ್ತಿ ಶ್ರದ್ಧೆಯಿಂದ ಅರ್ಪಿಸಿದ್ದೇವೆ. ಈ ಎಲ್ಲ ಸೇವೆಗಳನ್ನು ಸ್ವೀಕಾರ ಮಾಡಿಕೊಂಡು ಲಕ್ಷ್ಮೀ ಮತ್ತು ಸತ್ಯನಾರಾಯಣ ದೇವರು ತೃಪ್ತಿ ಹೊಂದಿ ಪ್ರಸನ್ನಚಿತ್ತರಾಗಿರ್ತಾರಂತೆ. ಆದ್ದರಿಂದ ದೇವರುಗಳು ಖುಷಿಯಲ್ಲಿದ್ದಾಗ ನಾವು ಮನಸ್ಸಿನಲ್ಲಿ ಏನಾದರೂ ಸಂಕಲ್ಪ ಮಾಡಿದರೆ ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರು ಕೂಡಲೇ ಅಸ್ತು ಅಂತ ಅನುಗ್ರಹ ಮಾಡ್ತಾರಂತೆ. ಆದ್ದರಿಂದ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ನೀವೆಲ್ಲ ಯಾವ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಪೂಜೆಯನ್ನು ಕೊಟ್ಟಿದ್ದೀರಾ, ಆ ಪೂಜೆಯ ಆ ಎಲ್ಲ ಸಂಕಲ್ಪಗಳನ್ನು ದೇವರು ಆದಷ್ಟು ಬೇಗ ನೆರವೇರಿಸಿಕೊಡುವ ಹಾಗೆ ಎಲ್ಲರಿಗೂ ಅನುಗ್ರಹ ಮಾಡಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಿಕೊಡಲಿ ಅಂತ ಕರ್ಮಾಂಗದ ಮಧ್ಯಕಾಲ ಪ್ರಸನ್ನ ಕಾಲದಲ್ಲಿ ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ. ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಮಂತ್ರಾಕ್ಷಿ ಹಾಕಿ ನಿಂತಲ್ಲಿ 3 ಸುತ್ತು ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ್ಗತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾತ್ಮ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾದೇವ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ. ದೇವರ ಪೂಜೆ ಆಗ್ತದೆ, ಅಲ್ಲಿ ಪೂಜೆ ಮುಗಿಸಿಕೊಂಡು ಇಲ್ಲಿ ಬನ್ನಿ. ಪಂಚಾಮೃತಂಗೆ ಬಾಟೊಂದೇ ಬರ್ಬೇಕು. ತೀರ್ಥ